ಹೇ ಎವ್ರಿವನ್, ಐ ಆಮ್ ದರ್ಶನ ಹೆಗ್ಡೆ ಹಿಯರ್. ಅಕೌಂಟೆನ್ಸಿನ ತುಂಬ ಈಸಿಯಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಕಲಿಯೋದಕ್ಕೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೋತೀರಿ ತಾನೆ? ಹಲೋ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ಸೆಕೆಂಡ್ PU ಅಕೌಂಟೆನ್ಸಿ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಜೊತೆ ಬಂದಿದ್ದೀನಿ. ಅದು ಅಡ್ಮಿಷನ್ ಚಾಪ್ಟರ್ ಮೇಲೆ ಎಲ್ಲ ಅಡ್ಜಸ್ಟ್ಮೆಂಟ್ ಇನ್ಕ್ಲೂಸಿವ್ ಆಗಿರುವಂಥ ಒಂದು ಪ್ರಾಬ್ಲಮ್ ಅನ್ನು ತಗೊಂಡ್ಬಂದಿದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ನಾವು ಈ ಸೀರೀಸಲ್ಲಿ ಬಹಳಷ್ಟು ಕ್ವಶನ್ ಬ್ಯಾಂಕ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಬೇರೆ ಬೇರೆ ಗುಡ್ವಿಲ್ ಕೇಸಸ್ಗಳನ್ನ ಡಿಸ್ಕಷನ್ ಮಾಡಿದ್ದೀವಿ, PDD ಕೇಸ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಇವತ್ತಿನ ಸೆಷನಲ್ಲಿ ನಾನು ಅದರಲ್ಲೆಲ್ಲ ಟಫ್ ಇರುವಂಥ ಕೇಸಸನ್ನು ತಗೊಂಡು ಅದ್ರ ಜೊತೆಗೆ ಎಲ್ಲ ಅಡ್ಜಸ್ಟ್ಮೆಂಟ್ ಇನ್ಕ್ಲೂಡ್ ಆಗಿರುವಂಥದ್ದು, ಅಂದರೆ ಅಸೆಟ್ ಲಯಬಿಲಿಟಿ ರಿಲೇಟೆಡ್ ಆಲ್ ದಿ ಅಡ್ಜಸ್ಟ್ಮೆಂಟ್ ಇನ್ಕ್ಲೂಡ್ ಆಗಿರುವಂಥ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಅಪ್ರಿಸಿಯೇಟ್ ಬಿಲ್ಡಿಂಗ್ ಇದೆ, ಡೆಪ್ರಿಸಿಯೇಟ್ ಫರ್ನಿಚರ್ ಇದೆ, ಸ್ಟಾಕ್ ರಿವ್ಯಾಲ್ಯೂ ಆಗಿದ್ದು, ಮಷಿನರಿ ರೆಡ್ಯೂಸ್ಡು, ಅಂದರೆ ಬೇರೆ ಬೇರೆ ಥರದ ಸೆಂಟೆನ್ಸನ್ನು ಕೊಟ್ಟಾಗ ಹೇಗೆ ಅದನ್ನು ಅನಲೈಸ್ ಮಾಡೋದು ಅನ್ನೋದನ್ನು ನಾನು ಇಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಪೇಟೆಂಟ್ಸ್ ವರ್ಕ್ ಕನ್ಸಿಡರ್ಡ್ ವ್ಯಾಲ್ಯೂಲೆಸ್ ಅಂತ ಇದೆ, PDD ಮೇಂಟೈನ್ಡ್ ಆಟ್ ಇದೆ, ಹಾಗೆ ಗುಡ್ವಿಲ್ ವಿತ್ಡ್ರಾನ್, ಹಾಫ್ ಆಫ್ ದಿ ಗುಡ್ವಿಲ್ ವಿತ್ಡ್ರಾನ್ ಕೇಸನ್ನು ತಗೊಂಡಿದ್ದೀನಿ. ಅದೇ ರೀತಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇರ್ಬೋದು, ಪ್ರೊವೈಡ್ ಫಾರ್ ಎಲೆಕ್ಟ್ರಿಸಿಟಿ ಚಾರ್ಜಸ್, ಪ್ರೀಪೇಡೆಂಟ್, ಆಮೇಲೆ ಇಂಟ್ರೆಸ್ಟ್ ರಿಸೀವೇಬಲ್, ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಸೊ ಓವರ್ ಆಲ್ ಆಗಿ ಏನೆಲ್ಲ ಯಾವುದೆಲ್ಲ ಇದ್ರ ಮೇಲೆ ಬರಬಹುದು ಅದೆಲ್ಲವನ್ನು ನಾನು ತೊಗೊಂಡ್ಬಿಟ್ಟಿದ್ದೀನಿ. ಇಷ್ಟು ದೊಡ್ಡ ಪ್ರಾಬ್ಲಮ್ ಅಂತೂ ಯಾವುದೇ ಕ್ವಶನ್ ಪೇಪರಲ್ಲಿ ಕೊಡಲ್ಲ ನಿಮಗೆ. ಇಟ್ ಈಸ್ ಜಸ್ಟ್ ಫಾರ್ ಅ ಪ್ರಾಕ್ಟೀಸ್ ಪರ್ಪಸ್. ಅಂದರೆ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಲಿ, ಅಡ್ಮಿಷನಲ್ಲಿ ಎಲ್ಲ ರೀತಿಯ ಅಡ್ಜಸ್ಟ್ಮೆಂಟ್ಗಳು ಅರ್ಥ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಮಾಡ್ತಾ ಇರುವಂಥ ಒಂದು ಪ್ರಯತ್ನ. ಟೋಟಲ್ ಆಗಿ 18 ಅಡ್ಜಸ್ಟ್ಮೆಂಟ್ಗಳನ್ನು ನಾನು ಹಾಕ್ಕೊಂಡು ನಿಮಗೆ ಯಾವ ರೀತಿ ಅದನ್ನು ಸಾಲ್ವ್ ಮಾಡ್ತಾ ಹೋಗಬೇಕು, ಎಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅನ್ನೋದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಈ ಸೀರೀಸಲ್ಲಿ ನಾವು ಆಲ್ರೆಡಿ ಅಡ್ಮಿಷನ್ ಆಫ್ ಪಾರ್ಟ್ನರ್ ಮೇಲಿನ 12 ಮಾರ್ಕ್ಸ್ ಪ್ರಾಬ್ಲಮ್ಗಳನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದರ ಬೇಸಿಕ್ಸ್ಗಳನ್ನು ಕಲ್ತ್ಕೊಂಡಿದ್ದೀವಿ. ಅಂದರೆ 2 ಮೆಥಡಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಮೊದಲು ರಿವ್ಯಾಲ್ಯೂಯೇಷನ್ ಅಕೌಂಟ್ ಹಾಕೋದು, ಆನಂತರ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಹಾಗೆಯೇ ನಂತರದಲ್ಲಿ ಕ್ಯಾಶ್ ಅಕೌಂಟ್, ಹಾಗೆ ಬ್ಯಾಲೆನ್ಸ್ ಶೀಟ್. ಈ ರೀತಿ 1 by 1 ಪ್ರಿಪೇರ್ ಮಾಡ್ತಾ ಹೋಗುವಂಥ ಮೆಥಡನ್ನು ಹೇಳ್ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಎಲ್ಲದನ್ನು ಒಟ್ಟೊಟ್ಟಿಗೆ ಫಾರ್ಮ್ಯಾಟನ್ನು ಹಾಕ್ಕೊಂಡು ಬ್ಯಾಲೆನ್ಸ್ ಶೀಟ್ ಐಟಮ್ಸ್ಗಳನ್ನು ಮೊದಲು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು, ಅದಾದ ನಂತರ ಅಡ್ಜಸ್ಟ್ಮೆಂಟ್ಗಳಿಗೆ 1 by 1 ಇಫೆಕ್ಟನ್ನು ಕೊಡ್ತಾ ಹೋಗೋದು. ಈ ಥರದ ಒಂದು ಮೆಥಡನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಈಗ ಹೇಳಿದಂಥ ಮೆಥಡ್ ಏನಿದೆ, ಸೆಕೆಂಡ್ ಮೆಥಡ್ ಏನಿದೆ, ಇದು ವೆರಿ ಪ್ರೊಫೆಷನಲ್ ಮೆಥಡ್. ಸೊ ಅಲ್ಲಿ ಯಾವುದೇ ಐಟಮ್ ಕೂಡ ಮಿಸ್ ಆಗಲ್ಲ, ಎಲ್ಲದಕ್ಕೂ ನಾವು ಎಂಟ್ರಿ ಕೊಟ್ಟಿರ್ತೀವಿ. ಸೊ ನಿಮಗೆ ಈ ಮೆಥಡ್ ಪ್ರಾಕ್ಟೀಸ್ ಆಗಿಬಿಟ್ರೆ ಒಂದೇ ಸಲಕ್ಕೆ ನೀವು ಟ್ಯಾಲಿನ್ ಮಾಡ್ಬೋದು. ಜಸ್ಟ್ ದ ಥಿಂಗ್ ಈಸ್, ನೀವು ಲಾಜಿಕ್ ಅನ್ನು ತಿಳ್ಕೊಳ್ಬೇಕಾಗತ್ತೆ. ಸೊ ಅಕೌಂಟಲ್ಲಿ ಯಾವುದೇ ಪ್ರಾಬ್ಲಮ್ ಇರಲಿ, ಯಾವುದೇ ಕಾನ್ಸೆಪ್ಟ್ ಇರಲಿ, ನೀವು ಲಾಜಿಕ್ ಬಿಹೈಂಡ್ ಅನ್ನು ತಿಳ್ಕೊಂಡ್ರಿ ಅಂತಂದ್ರೆ ತುಂಬ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಹಾಗಾಗಿನೇ ನಾನಿವತ್ತು ಸೆಕೆಂಡ್ ಮೆಥಡನ್ನು ಇಟ್ಕೊಂಡು ಪ್ರತಿ ಅಡ್ಜಸ್ಟ್ಮೆಂಟಿನ ಲಾಜಿಕ್ ಅನ್ನು ಹೇಳ್ತೀನಿ, ಅದೇ ರೀತಿಯಾಗಿ ಸಮಪ್ ಮಾಡ್ತಾ ಹೋಗ್ತೀನಿ. ಸೊ ದಟ್ ನಿಮಗೆ ಈ ಕಾನ್ಸೆಪ್ಟಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಇರಬಾರ್ದು. ಆ ರೀತಿಯಲ್ಲಿ ರಿವಿಷನ್ ಮಾಡ್ತಾ ಹೋಗೋಣ. ನಿಮಗೆ ಮತ್ತಿನ್ನೇನಾದರೂ ಡೌಟ್ ಇದ್ದರೆ ನೀವು ಖಂಡಿತ ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು, ಅಥವಾ ಇನ್ಯಾವುದಾದ್ರೂ ಟಾಪಿಕ್ಸ್ ಮೇಲೆ ವಿಡಿಯೋಸ್ಗಳು ಬೇಕಿದ್ರೆ ಕೂಡ ಕೇಳ್ಬೋದು. ಹಾಗೆ ಈ ವಿಡಿಯೋ ಟೈಟಲನ್ನು ನೀವು ಪ್ರೆಸ್ ಮಾಡಿದರೆ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಎಲ್ಲ ಚಾಪ್ಟರ್ ವೈಸ್ ಪ್ಲೇಲಿಸ್ಟ್ಗಳ ಲಿಂಕ್, ಹಾಗೆಯೇ ಇಂಪಾರ್ಟೆಂಟ್ ವಿಡಿಯೋಗಳ ಲಿಂಕ್ ಕೂಡ ಸಿಗುತ್ತೆ. ಸೊ ನೀವು ಅದನ್ನು ನೋಡಿ ಇನ್ನಷ್ಟು ಈಸಿಯಾಗಿ ಅಕೌಂಟೆನ್ಸಿನ ಅರ್ಥ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನೊಂದು ಪ್ರಾಬ್ಲಮನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಇರುವಂಥ ಬ್ಯಾಲೆನ್ಸ್ ಶೀಟಲ್ಲಿ ಆಲ್ಮೋಸ್ಟ್ ಎಲ್ಲ ಅಸೆಟ್ ಮತ್ತು ಲಯಬಿಲಿಟಿಗಳು ಕವರ್ ಆಗಿದೆ. ಕ್ವಶನ್ ಬ್ಯಾಂಕಲ್ಲಿರುವಂಥ ಪ್ರತಿಯೊಂದು ಪ್ರಾಬ್ಲಮ್ಗಳಲ್ಲಿ ಇರುವಂಥ ಬೇರೆ ಬೇರೆ ಅಸೆಟ್ ಲಯಬಿಲಿಟಿ ಎಲ್ಲದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಒಂದಷ್ಟು ಅಡ್ಜಸ್ಟ್ಮೆಂಟ್ಗಳಿವೆ. ಟೋಟಲ್ ಆಗಿ 18 ಅಡ್ಜಸ್ಟ್ಮೆಂಟ್ ಇದೆ. ಸೊ ಇದನ್ನು ಸಾಲ್ವ್ ಮಾಡೋದಕ್ಕೆ ಶುರು ಮಾಡೋಣ. ಮೊದಲಿಗೆ ಬೇಕಾದಷ್ಟು ಸ್ಪೇಸನ್ನು ಇಟ್ಕೊಂಡು ಅಕೌಂಟ್ಗಳನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಎಲ್ಲ ಅಕೌಂಟ್ಗಳಿಗೆ ಸಫಿಷಿಯಂಟ್ ಸ್ಪೇಸನ್ನು ಇಟ್ಕೊಂಡಿದ್ದೀನಿ. ಸೊ ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡ್ಕೋತೀವಿ ಪ್ರತಿಯೊಂದು ಅಕೌಂಟ್ಗಳಿಗೆ. ಹಾಗೆ ಅಮೌಂಟಿಗೆ ರುಪೀಸನ್ನು ಮೆನ್ಷನ್ ಮಾಡ್ತೀವಿ. ಸೊ ಇಲ್ಲಿ ಬ್ಲ್ಯಾಕ್, ವೈಟ್ ಮತ್ತು ಗ್ರೀನ್ 3 ಪಾರ್ಟ್ನರ್ಸ್ ಇದ್ದಾರೆ, ಅವರಿಗೆ ಕರೆಕ್ಟಾಗಿ ರುಪೀಸ್ ಅಂತ ಬರ್ದಿದ್ದೀನಿ ನೋಡಿ. ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಆಗಿರುತ್ತೆ. ಹಾಗೆಯೇ ಕ್ಯಾಶ್ ಅಕೌಂಟನ್ನು ಕೂಡ ನಾನಿಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಆಸ್ ಇಟ್ ಈಸ್ ಗುಡ್ವಿಲ್ ವಿತ್ಡ್ರಾನ್ ಕೇಸ್. ಗುಡ್ವಿಲ್ ವಿತ್ಡ್ರಾನ್ ಆದಾಗ ಅಥವಾ ಗುಡ್ವಿಲ್ ಅನ್ನು ಕ್ಯಾಶಲ್ಲಿ ತಂದಾಗ ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್ ಅನ್ನು ಹಾಕೊಳ್ಳೋದ್ರಿಂದ ಯಾವುದೇ ಕನ್ಫ್ಯೂಷನ್ ಇಲ್ಲದೇ ಸಾಲ್ವ್ ಮಾಡ್ಬೋದು. ಸೊ ಕೆಲವರು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ, ಬಟ್ ಅದಕ್ಕಿಂತ ಈ ಮೆಥಡ್ ಈಸಿ ಅಂತ ನಾನು ಕ್ಯಾಶ್ ಅಕೌಂಟ್ ಹಾಕೊಂಡಿದ್ದೀನಿ. ಹಾಗೆ ಬ್ಯಾಲೆನ್ಸ್ ಶೀಟ್ ನೋಡಿ, ಬ್ಯಾಲೆನ್ಸ್ ಶೀಟ್ಗೆ ಮಾತ್ರ ನಾವು ಎಲ್ಲೂ ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡಲ್ಲ. ಸೊ ಲಯಬಿಲಿಟಿ ಸೈಡ್ ಆ್ಯಂಡ್ ಅಸೆಟ್ ಸೈಡ್ ಅಮೌಂಟ್ ಇನ್ ರುಪೀಸ್. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಂಟ್ರಿ ಕೂಡ ಆಗಿದೆ. ಎಲ್ಲದಕ್ಕೂ ಎಂಟ್ರಿ ಮಾಡಿಲ್ಲ ನಾನು, ಓನ್ಲಿ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ಗಳಿಗೆ ಎಂಟ್ರಿಗಳನ್ನ ಮಾಡಿದ್ದೀನಿ. ಸೊ ಮೊದಲು ಪ್ರಾಬ್ಲಮ್ ನೋಡ್ಬಿಡೋಣ. ಬ್ಲ್ಯಾಕ್ ಆ್ಯಂಡ್ ವೈಟ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ in the ratio 3:1 ಅಂತ ಇದೆ. So their old ratio is given as 3:1. Following is their balance sheet as on 31/3/2026. ಸೊ ಬ್ಯಾಲೆನ್ಸ್ ಶೀಟ್ ಅನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಒಂದಷ್ಟು ಅಸೆಟ್ ಮತ್ತು ಲಯಬಿಲಿಟಿಗಳಿವೆ. ಈ ಮೆಥಡ್ ಅಲ್ಲಿ ನಾವು ಮಾಡುವಾಗ ನಿಮಗೆ ಗೊತ್ತಿರೋ ಹಾಗೆ ಮೊದಲಿಗೆ ನಾವು ಬ್ಯಾಲೆನ್ಸ್ ಶೀಟ್ ಐಟಮ್ಸ್ಗಳಿಗೆ 1 by 1 ಟ್ರಾನ್ಸ್ಫರ್ ಎಂಟ್ರಿ ಕೊಡ್ತಾ ಹೋಗ್ತೀವಿ. ಇದರ ಲಾಜಿಕ್ ಸಿಂಪಲ್. ಲಯಬಿಲಿಟಿ ಸೈಡ್ ಐಟಮ್ಸ್ ಗೋಸ್ ಟು ಕ್ರೆಡಿಟ್ ಸೈಡ್ ಆಫ್ ಎನಿ ಅಕೌಂಟ್ ಆರ್ ನ್ಯೂ ಬ್ಯಾಲೆನ್ಸ್ ಶೀಟಿನ ಲಯಬಿಲಿಟಿ ಸೈಡ್ಗೆ ಹೋಗುತ್ತೆ. ಹಾಗೆಯೇ ಅಸೆಟ್ ಸೈಡ್ ಐಟಮ್ಸ್ ಯಾವುದೇ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಎಂಟ್ರಿ ಆಗಬೇಕು, ಇಲ್ಲ ಅಂತಂದರೆ ಹೊಸ ಬ್ಯಾಲೆನ್ಸ್ ಶೀಟಿನ ಅಸೆಟ್ ಸೈಡಿಗೆ ಎಂಟ್ರಿ ಆಗಬೇಕು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಬ್ಯಾಲೆನ್ಸ್ ಶೀಟಿನ ಎಲ್ಲ ಐಟಮ್ಸ್ಗಳಿಗೆ ಒಂದೊಂದು ಇಫೆಕ್ಟನ್ನು ಕೊಡ್ತಾ ಹೋಗ್ತೀವಿ, ಒಂದು ಕಡೆ ಎಂಟ್ರಿ ಮಾಡ್ತೀವಿ. ಹಾಗೆ ಎಡಿಷನಲ್ ಇನ್ಫಾರ್ಮೇಷನಲ್ಲಿ ಇರುವಂಥ ಪ್ರತಿಯೊಂದು ಅಡ್ಜಸ್ಟ್ಮೆಂಟ್ಗೆ 2 ಇಫೆಕ್ಟನ್ನು ನಾವು ಕೊಡಬೇಕಾಗುತ್ತೆ. ಇದು ಸಿಂಪಲ್ ಲಾಜಿಕ್ ಆಯಿತಾ.
ಈಗ ನಾನು ಇದ್ರ ಬೇಸ್ ಮೇಲೆ ಲಯಬಿಲಿಟಿ ಸೈಡ್ ಐಟಮ್ಸ್ಗಳನ್ನು ಒನ್ ಬೈ ಒನ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಹೇಳಿದ ಹಾಗೆ ಇದರಲ್ಲಿ ಬರುವಂಥ 3 ಐಟಮ್ಗಳನ್ನು ನಾವು ಪಾರ್ಟ್ನರ್ಸ್ನ ಕ್ಯಾಪಿಟಲ್ ಅಕೌಂಟಿಗೆ ತಗೋತೀವಿ. ಒಂದು ಕ್ಯಾಪಿಟಲ್ ಬ್ಯಾಲೆನ್ಸ್, ಮತ್ತೊಂದು ಜನರಲ್ ರಿಸರ್ವ್ ಆರ್ ರಿಸರ್ವ್ ಫಂಡ್ ಅಂತಲೂ ಕರಿತೀವಿ. ಹಾಗೆಯೇ ಇನ್ನೊಂದು P&L ಅಕೌಂಟ್. ಸೊ P&L ಅಕೌಂಟ್ ಅನ್ನೋದು ಕೆಲವು ಸಲ ಈ ಕಡೆ ಇರುತ್ತೆ, ಕೆಲವು ಸಲ ಈ ಕಡೆ ಇರುತ್ತೆ. ಸೊ ಇದೆಲ್ಲ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಅಂತ ಕರಿತೀವಿ ಇದಕ್ಕೆ. ಅಂದರೆ ಪಾಸ್ಟ್ ಪ್ರಾಫಿಟ್ಗಳು ಇವೆಲ್ಲ ರಿಸರ್ವ್ ಇಟ್ಟಿರೋದು, ಜನರಲ್ ರಿಸರ್ವ್ ಇಟ್ಟಿರೋದು, ಅಂದರೆ ಪ್ರಾಫಿಟಲ್ಲಿ ಒಂದು ಪಾರ್ಟನ್ನು ತೆಗೆದಿಟ್ಟಿದ್ದಾರೆ. P&L ಅಕೌಂಟ್ ಅಂದರೆ ಹೋದ ವರ್ಷದಲ್ಲಿ ಬಂದಿರುವಂಥ ಪ್ರಾಫಿಟ್ ಡಿಸ್ಟ್ರಿಬ್ಯೂಷನ್ ಆಗದೇ ಹಾಗೆ ಇದ್ರೆ P&L ಅಕೌಂಟ್ ಅಂತ ಕರೆಸ್ಕೊಳ್ಳುತ್ತೆ. ಲಯಬಿಲಿಟಿ ಸೈಡಲ್ಲಿ ಇದ್ರೆ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಆಗಿರುತ್ತೆ, ಹಾಗೆ ಅಸೆಟ್ ಸೈಡಲ್ಲಿ ಇದ್ರೆ ಅನ್ಡಿಸ್ಟ್ರಿಬ್ಯೂಟೆಡ್ ಲಾಸ್ ಆಗಿರುತ್ತೆ. ಇಲ್ಲಿ ನೋಡಿ P&L ಅಕೌಂಟನ್ನು ನಾನು ಅಸೆಟ್ ಸೈಡಿಗೆ ತೊಗೊಂಡಿದ್ದೀನಿ, ಹಾಗೆ ಜನರಲ್ ರಿಸರ್ವ್ ಲಯಬಿಲಿಟಿ ಸೈಡಿಗಿದೆ. ಸೊ ಇದು 3 ಐಟಮ್ಗಳನ್ನು ಬಿಟ್ಟು ಉಳಿದೆಲ್ಲ ಔಟ್ಸೈಡರ್ ಲಯಬಿಲಿಟಿ ಅನ್ಸ್ಕೊಳ್ಳುತ್ತೆ. ಅಂದರೆ ಬ್ಯಾಂಕ್ ಓವರ್ ಡ್ರಾಫ್ಟ್, ಬ್ಯಾಂಕ್ ಲೋನ್ ಇರ್ಬೋದು, ಯಾವುದೇ ಲೋನ್ ಇರ್ಬೋದು, ಬಿಲ್ಸ್ ಪೇಯಬಲ್, ಕ್ರೆಡಿಟರ್ಸ್, ಇದೆಲ್ಲ ಔಟ್ಸೈಡರ್ ಲಯಬಿಲಿಟಿ, ಹೊರಗಡೆ ಅವರಿಗೆ ಕೊಡಬೇಕಾಗಿರೋದು. ಅದನ್ನೆಲ್ಲ ನಾವು ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀವಿ. ಆ್ಯಂಡ್ ಟ್ರಾನ್ಸ್ಫರ್ ಎಂಟ್ರಿ ಹಾಕೋ ಮೊದಲು ಯಾವುದೆಲ್ಲ ಎಡಿಷನಲ್ ಇನ್ಫಾರ್ಮೇಷನ್ಗಳು ಇದರಲ್ಲಿ ಅಡ್ಜಸ್ಟ್ ಆಗುತ್ತೋ ಬ್ಯಾಲೆನ್ಸ್ ಶೀಟ್ ಐಟಮ್ಸಲ್ಲಿ ಅದಕ್ಕೆಲ್ಲ ನಾವು ಮಾರ್ಕ್ ಮಾಡ್ಕೋತಾ ಹೋಗ್ತೀವಿ. ಸೊ ಆನ್ ದಿ ಬೇಸಿಸ್ ಆಫ್ ದೀಸ್ ಅಡ್ಜಸ್ಟ್ಮೆಂಟ್, ಇದೆಲ್ಲ ಅಡ್ಜಸ್ಟ್ಮೆಂಟ್ ನೋಡಿಕೊಂಡು ಇಷ್ಟು ಐಟಮ್ಸ್ಗಳಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಈಗ ರೂಲ್ ಪ್ರಕಾರ ನಾವು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಕ್ಯಾಪಿಟಲ್ ಬ್ಯಾಲೆನ್ಸ್ ಮತ್ತು ಜನರಲ್ ರಿಸರ್ವ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತೊಗೊಂಡಿದ್ದೀನಿ. ಸೊ ಜನರಲ್ ರಿಸರ್ವ್ 2000 ಇದೆ, ಅದನ್ನು 3:1 ಓಲ್ಡ್ ರೇಷಿಯೋದಲ್ಲಿ ಓಲ್ಡ್ ಪಾರ್ಟ್ನರ್ಸ್ಗೆ ಹಂಚ್ತೀವಿ. 1500 ಮತ್ತು 500 ಬಂತು. ಸೊ ಹೇಗೆ ಮಾಡ್ತೀವಿ ಇದನ್ನು? 2000 ಇಂಟು 3/4, 3 + 1 4 ಆಗುತ್ತಲ್ವಾ. ಸೊ 3/4 ಒಬ್ಬನಿಗೆ, 1/4 ಒಬ್ಬನಿಗೆ. ಹಾಗಾಗಿ 2000 ಇಂಟು 3/4, 2000 ಇಂಟು 1/4 ಈ ರೀತಿ ಹಂಚ್ಕೊಂಡ್ವಿ. ಹಾಗೆಯೇ ಕ್ಯಾಪಿಟಲ್ ಬ್ಯಾಲೆನ್ಸನ್ನು ಅವರಿಬ್ಬರಿಗೆ ತೊಗೊಂಡಿದ್ದೀವಿ. ಅದರ ನಂತರ 3ನೇ ಐಟಮ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರೋದು ಅಂದರೆ ಅದು P&L ಅಕೌಂಟ್. ಸೊ ಇದು 3 ಐಟಮ್ಗಳನ್ನು ನಾವು ಒಂದ್ಸಲ ನೋಡ್ಕೊಳ್ತೀವಿ ಎಲ್ಲೆಲ್ಲಿದೆ ಅಂತ ಹೇಳಿ. ಸೊ P&L ಅಕೌಂಟ್ 4000 ಅಸೆಟ್ ಸೈಡಿಗೆ ಇದೆ ನೋಡಿ, ಹಾಗಾಗಿ ಡೆಬಿಟ್ ಸೈಡಿಗೆ ಎಂಟ್ರಿ ಆಗುತ್ತೆ. ಸಪೋಸ್ ಅದು ಇದೇ ಥರ ಲಯಬಿಲಿಟಿ ಸೈಡಲ್ಲಿ ಕೊಟ್ಟಿದ್ರೆ ಜನರಲ್ ರಿಸರ್ವ್ ಥರನೇ, ಅವಾಗ ಕ್ರೆಡಿಟ್ ಸೈಡಲ್ಲಿ ನಾವು ಎಂಟ್ರಿ ಮಾಡ್ತಿದ್ವಿ. ಸೊ ಈ ಕಡೆ ಇದ್ದರೆ ಇಲ್ಲಿ ಬರುತ್ತೆ, ಈ ಕಡೆ ಇದ್ದರೆ ಇಲ್ಲಿ ಬರುತ್ತೆ. ಸೊ P&L ಅಕೌಂಟ್ 4000ನ 3:1 ಅಲ್ಲಿ ಹಂಚಿದಾಗ 3000 ಮತ್ತು 1000 ಬಂದಿದೆ. ಈ 3 ಐಟಮ್ಸ್ಗಳನ್ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತಗೋತೀವಿ. ಇದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂದರೆ ಕ್ಯಾಶ್ ಅಕೌಂಟಲ್ಲಿ ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸನ್ನು ತಗೋಬೇಕು. ಕ್ಯಾಶ್ ಇನ್ ಹ್ಯಾಂಡ್ ಇಲ್ಲಿ 14,000 ಇತ್ತು, ಅಸೆಟ್ ಸೈಡಲ್ಲಿ ಇದೆ ನೋಡಿ, ಹಾಗಾಗಿ ಡೆಬಿಟ್ ಸೈಡ್ಗೆ ಎಂಟ್ರಿ ಮಾಡ್ತೀವಿ. ಕ್ಯಾಶಲ್ಲಿ 2 ಬ್ಯಾಲೆನ್ಸ್ ಬ್ರಾಟ್ ಡೌನ್. ಇಲ್ಲಿ ಕೂಡ ಅಷ್ಟೇ ಕ್ಯಾಪಿಟಲ್ ಬ್ಯಾಲೆನ್ಸನ್ನು ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ತಗೋಬೇಕು, ಕ್ಯಾಪಿಟಲ್ಸ್ ಅಂತ ತಗೊಳ್ಳಲ್ಲ, ಆಯಿತಾ. ಇದಿಷ್ಟು ಆದಮೇಲೆ ಬ್ಯಾಲೆನ್ಸ್ ಶೀಟಿಗೆ ಹೋಗ್ತೀವಿ. ಬ್ಯಾಲೆನ್ಸ್ ಶೀಟಲ್ಲಿ ಉಳಿದೆಲ್ಲ ಐಟಮ್ಗಳನ್ನು, ಸೊ ಲಯಬಿಲಿಟಿ ಸೈಡ್ ಇರೋದನ್ನು ಲಯಬಿಲಿಟಿ ಸೈಡಿಗೆ, ಅಸೆಟ್ ಸೈಡ್ ಇರೋದನ್ನು ಅಸೆಟ್ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗಿದ್ದೀನಿ. ಇಲ್ಲಿ ಒಂದು ಪಾಯಿಂಟ್ ಏನಪ್ಪ ಅಂದರೆ ಯಾವುದಕ್ಕೆಲ್ಲ ಅಡ್ಜಸ್ಟ್ಮೆಂಟ್ ಇದೆಯೋ ಅದೆಲ್ಲ ಇನ್ನರ್ ಕಾಲಮಲ್ಲಿ ಎಂಟ್ರಿ ಮಾಡ್ತಾ ಹೋಗಿದ್ದೀನಿ. ಆ್ಯಂಡ್ ಒಂದೊಂದು ಸ್ಪೇಸನ್ನು ಬಿಟ್ಕೊಂಡಿರ್ತೀವಿ, ಯಾಕಂದರೆ ಅಡ್ಜಸ್ಟ್ ಮಾಡೋದಕ್ಕೆ ಬೇಕು ಅಂಥೇಳಿ. ಹಾಗೆ ಯಾವುದಕ್ಕೆಲ್ಲ ಅಡ್ಜಸ್ಟ್ಮೆಂಟ್ ಇಲ್ವೋ ಅದನ್ನು ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡಿದ್ದೀವಿ. ಸೊ ಬೇರೆ ಬೇರೆ ಅಕೌಂಟಲ್ಲಿ ಹೋಗಿರೋ ಐಟಮ್ಗಳನ್ನು ಬಿಟ್ಟು ಉಳಿದೆಲ್ಲ ಐಟಮ್ಗಳನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೊಗೋಬೇಕು. ಲಯಬಿಲಿಟಿ ಸೈಡ್ ಹಾಗೆ ಅಸೆಟ್ ಸೈಡ್ ಎರಡೂ ಕೂಡ ಮುಗಿದಿದೆ. ಈಗ ಒನ್ ಬೈ ಒನ್ ನಾವು ಅಡ್ಜಸ್ಟ್ಮೆಂಟ್ಗಳನ್ನು ನೋಡ್ತಾ ಹೋಗೋಣ. ಸೊ ಪ್ರತಿ ಅಡ್ಜಸ್ಟ್ಮೆಂಟ್ಗೆ 2 ಇಫೆಕ್ಟ್ ಇರುತ್ತೆ. ಏನಿದೆ ನೋಡಿ ಇಲ್ಲಿ ಇನ್ಫಾರ್ಮೇಷನ್, ಗ್ರೀನ್ ಅಡ್ಮಿಟೆಡ್ ಇಂಟು ಪಾರ್ಟ್ನರ್ಶಿಪ್ ಆನ್ ದಿ ಫಾಲೋಯಿಂಗ್ ಟರ್ಮ್ಸ್ ಅಂತ ಇದೆ. ಹಿ ಹ್ಯಾಸ್ ಟು ಬ್ರಿಂಗ್ ಇನ್ ₹50,000 ಆಸ್ ಕ್ಯಾಪಿಟಲ್ ಅಂತ ಹೇಳ್ತಾ ಇದ್ದಾರೆ. ಅವನು ಕ್ಯಾಪಿಟಲ್ ತೊಗೊಂಬರ್ಬೇಕು 50,000 ಆ್ಯಂಡ್ 16,000 ಟುವರ್ಡ್ಸ್ ಗುಡ್ ವಿಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದರರ್ಥ ಏನು, ಅವನು ಗುಡ್ ವಿಲ್ ಅನ್ನು ಕೂಡ ತಗೊಂಡು ಬರ್ತಾ ಇದ್ದಾನೆ. ಸೊ ಇಲ್ಲಿ ಗುಡ್ ವಿಲ್ ವ್ಯಾಲ್ಯೂಡ್ ಕೇಸ್ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಗುಡ್ ವಿಲ್ ಬ್ರಾಟ್ ಇನ್ ಕ್ಯಾಶ್. ಅಂದರೆ ಹೊಸ ಪಾರ್ಟ್ನರ್ 16,000ನ ಅವನ ಶೇರ್ ಆಫ್ ಗುಡ್ ವಿಲ್ಲನ್ನು ಕ್ಯಾಶಲ್ಲಿ ತೊಗೊಬರ್ತಾ ಇದ್ದಾನೆ. ಯಾರಿಗೆ ಕಂಪನ್ಸೇಷನ್ ಮಾಡೋದಕ್ಕೆ ಇದನ್ನು ತರ್ತಾ ಇದ್ದಾನೆ? ಓಲ್ಡ್ ಪಾರ್ಟ್ನರ್ಸ್ಗೆ. ಇದಕ್ಕೆಲ್ಲ ಇಫೆಕ್ಟ್ಗಳನ್ನು ಆಲ್ರೆಡಿ ನಾನು ಈ ಸೀರೀಸ್ನ ಹಿಂದಿನ ಪಾರ್ಟ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ಕ್ಯಾಪಿಟಲ್ ಕ್ಯಾಶಲ್ಲಿ ತಂದಿದ್ದಕ್ಕೆ ಮತ್ತು ಗುಡ್ ವಿಲ್ಲನ್ನು ಕ್ಯಾಶಲ್ಲಿ ತಂದಿದ್ದಕ್ಕೆ ಎರಡಕ್ಕೂ ಸೇರಿಸಿ ಒಂದೇ ಎಂಟ್ರಿನ ನಾವು ಹಾಕ್ತೀವಿ. ಇಲ್ಲಿ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ಲನ್ನು ತಂದಿರೋದು ಕ್ಯಾಶಲ್ಲಿ ಆಗಿರೋದ್ರಿಂದ ಅದನ್ನು ಕಂಬೈನ್ ಮಾಡಿ, ಅಂದರೆ 50 + 16,000 ಸೇರಿಸಿ 66,000ಗೆ ನಾವು ಕ್ರೆಡಿಟ್ ಎಂಟ್ರಿ ಹಾಕ್ತೀವಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ. ಯಾಕಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಅಮೌಂಟ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಕ್ಯಾಪಿಟಲ್ ಅಕೌಂಟಿನ ರೂಲ್ ಏನು, ಇನ್ಕ್ರೀಸ್ ಆದರೆ ಕ್ರೆಡಿಟ್ ಮಾಡ್ತೀವಿ, ಹಾಗೆ ಡಿಕ್ರೀಸ್ ಆದರೆ ಡೆಬಿಟ್ ಮಾಡ್ತೀವಿ. ಇಲ್ಲಿ ಗ್ರೀನ್ ತಂದಿರೋದ್ರಿಂದ ಗ್ರೀನ್ ಕ್ಯಾಪಿಟಲ್ ಅಕೌಂಟಲ್ಲಿ ಅಮೌಂಟನ್ನು ಬರೆಯೋಣ 66,000 ಆ್ಯಂಡ್ ಬ್ರಾಕೆಟಲ್ಲಿ ನಾವು ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್ ಅಂತ ಹೇಳಿ ಬರೆಯೋಣ. ಅಂದರೆ ಎರಡು ಸೇರಿಸಿರೋದ್ರಿಂದ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಅದೆರಡಕ್ಕೂ ಸೇರಿ ಒಂದು ಎಂಟ್ರಿ ಆಯಿತು. ಹಾಗೆ ಇದಕ್ಕೆ ಇನ್ನೊಂದು ಎಂಟ್ರಿನ ನಾವು ಎಲ್ಲಿ ಹಾಕಬೇಕು? ಕ್ಯಾಶ್ ಅಕೌಂಟಲ್ಲಿ ಹಾಕಬೇಕಾಗುತ್ತೆ. ಅಂದರೆ ಅಪೋಸಿಟ್ ಎಂಟ್ರಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬೈ ಕ್ಯಾಶ್ ಅಂತ ಬಂದಿದೆ ಕ್ರೆಡಿಟ್ ಸೈಡಲ್ಲಿ, ಆ್ಯಂಡ್ ಗ್ರೀನ್ ಅಕೌಂಟಲ್ಲಿ ಅಮೌಂಟ್ ಬಂದಿದೆ. ಹಾಗಾಗಿ ಕ್ಯಾಶ್ ಅಕೌಂಟಲ್ಲಿ ಅಪೋಸಿಟ್ ಸೈಡ್ ಅಂದರೆ ಡೆಬಿಟ್ ಸೈಡಲ್ಲಿ ಎಂಟ್ರಿ ಬರುತ್ತೆ ಟು ಗ್ರೀನ್ಸ್ ಕ್ಯಾಪಿಟಲ್. ಸೊ ಎಂಟ್ರಿ ಬಂದಿರೋದು ಗ್ರೀನ್ಸ್ ಕ್ಯಾಪಿಟಲಲ್ಲಿ, ಹಾಗಾಗಿ ಇಲ್ಲಿ ತೊಗೊಳ್ಳುವಾಗ ಗ್ರೀನ್ಸ್ ಕ್ಯಾಪಿಟಲ್ ಮಾತ್ರ ತೊಗೋಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ತೊಗೋಬಾರ್ದು. ಸೊ ಟೋಟಲ್ ಅಮೌಂಟ್ 66,000ಗೆ ಇಲ್ಲಿ ಎಂಟ್ರಿ ಹಾಕ್ತೀವಿ.
ಅಲ್ಲಿಗೆ 2 ಇಫೆಕ್ಟ್ಗಳು ಮುಗ್ದಿದೆ. ಬಿ ನೋಡೋಣ. ಹಾಫ್ ಆಫ್ ದಿ ಗುಡ್ ವಿಲ್ ಈಸ್ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್ ಅಂತ ಕೊಡ್ತಾ ಇದ್ದಾರೆ. ಈ ಅಡ್ಜಸ್ಟ್ಮೆಂಟ್ಗೆ ಹೋಗೋದಕ್ಕೂ ಮೊದಲು ಗುಡ್ ವಿಲ್ ಅನ್ನ ತಂದಿದ್ದಕ್ಕಷ್ಟೇ ಎಂಟ್ರಿ ಹಾಕಿದೀವಲ್ವ, ಅದರ ಡಿಸ್ಟ್ರಿಬ್ಯೂಷನ್ ಎಂಟ್ರಿ ಆಗಿಲ್ಲ, ಅದನ್ನ ಮುಗಿಸ್ಕೋಬೇಕಾಗುತ್ತೆ. ಸೊ ಡಿಸ್ಟ್ರಿಬ್ಯೂಷನ್ ಎಂಟ್ರಿ ಅಂದ್ರೆ ಕಂಪನ್ಸೇಷನ್ ಎಂಟ್ರಿ ಅಂತಾನು ಹೇಳ್ತೀವಿ. ನ್ಯೂ ಪಾರ್ಟ್ನರ್ ಏನು ಗುಡ್ ವಿಲ್ ಅನ್ನ ಕ್ಯಾಶ್ ಅಲ್ಲಿ ತರ್ತಾ ಇದ್ದಾನೆ ಅವನ ಶೇರನ್ನ, ಅದನ್ನ ಅವನು ಓಲ್ಡ್ ಪಾರ್ಟ್ನರ್ಸ್ಗೆ ಅವರ ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ ಅಥವಾ ಕಂಪನ್ಸೇಷನ್ ಮಾಡಬೇಕಾಗುತ್ತೆ. ನಾವು ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಿದ್ದಾರಾ ಅನ್ನೋದನ್ನ ಚೆಕ್ ಮಾಡ್ಕೋತೀವಿ. ಇಲ್ಲೆಲ್ಲೂ ಕೂಡ ಸ್ಯಾಕ್ರಿಫೈಸ್ ರೇಷಿಯೋ ಇಲ್ಲ, ಹಾಗೆ ನ್ಯೂ ರೇಷಿಯೋ ಕೂಡ ಇಲ್ಲ. ನಿಮಗೆ ಗೊತ್ತಿರೋ ಹಾಗೆ ಓಲ್ಡ್ ರೇಷಿಯೋ ಮಾತ್ರ ಇನ್ಫಾರ್ಮೇಷನ್ ಅಲ್ಲಿ ಕೊಟ್ಟಾಗ ಅದನ್ನೇ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ತಿಳ್ಕೊತೀವಿ. ಸೊ ಅವನ ಶೇರ್ ಆಫ್ ಗುಡ್ ವಿಲ್ ಎಷ್ಟಿದೆ? 16,000 ಇದೆ ಅವ್ನು ತರ್ತಾ ಇರೋದು. ಅದಕ್ಕೆ ಮಾತ್ರ ನಾವು ಈಗ ಎಂಟ್ರಿ ಕೊಡಬೇಕು. ಇಲ್ಲಿ ಕಂಪನ್ಸೇಷನ್ ಮಾಡ್ತಾ ಇರೋದು ಗ್ರೀನ್ ಆಗಿರೋದ್ರಿಂದ ಅವನ ಅಕೌಂಟಿಂದ ಅಮೌಂಟನ್ನು ಡಿಡಕ್ಟ್ ಮಾಡ್ತೀವಿ. 16,000 3:1 ಅಂದರೆ 12,000 ಮತ್ತು 4,000 ಅಂತ ಡಿವೈಡ್ ಮಾಡಿ ಡಿಡಕ್ಟ್ ಮಾಡ್ತೀವಿ, ಡಿಕ್ರೀಸ್ ಮಾಡ್ತೀವಿ. ಆಯಿತಾ? ಯಾಕಂದರೆ ಅವನು ಇಬ್ಬರಿಗೆ ಕಂಪನ್ಸೇಷನ್ ಮಾಡ್ತಾ ಇದ್ದಾನೆ. ಈಗ ಅವನ ಅಕೌಂಟಿಂದ ತೆಗೆದಿರೋ ಅಮೌಂಟನ್ನು ಬ್ಲ್ಯಾಕ್ ಮತ್ತು ವೈಟ್ಗೆ ಕ್ರೆಡಿಟ್ ಮಾಡ್ತೀವಿ, ಯಾಕಂದರೆ ಅವರ ಅಕೌಂಟ್ಗಳನ್ನು ಇನ್ಕ್ರೀಸ್ ಮಾಡಬೇಕು. ಈ ರೀತಿಲಿ ನಾವು ಅಮೌಂಟ್ಗಳನ್ನು ಮೊದಲು ಬರೆದು ಆಮೇಲೆ ಹಿಂದ್ಗಡೆ ಎಂಟ್ರಿ ಬರೆಯೋದ್ರಿಂದ ಈ ಡಿಸ್ಟ್ರಿಬ್ಯೂಷನ್ ಎಂಟ್ರಿ ಕನ್ಫ್ಯೂಷನ್ ಆಗೋದಿಲ್ಲ. ಈಗ ಎಂಟ್ರಿ ಬರೆಯೋದು ಸುಲಭ. ಮೊದಲು ಕ್ರೆಡಿಟ್ ಸೈಡಲ್ಲಿ ಹಿಂದ್ಗಡೆಗೆ ಯಾರು ಕೊಟ್ಟಿದ್ದು ಅವರ ಹೆಸರನ್ನ ಬರಿತೀವಿ. ಇವರಿಬ್ಬರಿಗೆ ಕೊಡ್ತಾ ಇರೋದು ಗ್ರೀನ್ ಆಗಿರೋದ್ರಿಂದ ಗ್ರೀನ್ಸ್ ಕ್ಯಾಪಿಟಲ್ ಅಂತ ಬರಿಬೇಕು. ಬರೀ ಗ್ರೀನ್ಸ್ ಅಕೌಂಟ್ ಅಂತ ಅಲ್ಲ, ಗ್ರೀನ್ಸ್ ಕ್ಯಾಪಿಟಲ್ ಅಂತ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಈ ಕಡೆ ಕೂಡ ಅಷ್ಟೇ, ಇವನ ಅಕೌಂಟಿನ ನಾವು ತೆಗೆದಿದ್ದೀವಿ, ಇವನಿಬ್ಬರಿಗೆ ಕೊಟ್ಟಿದ್ದಾನೆ, ಯಾರ್ಯಾರಿಗೆ ಕೊಟ್ಟಿದ್ದಾನೆ ಅನ್ನೋದನ್ನ ಹಿಂದ್ಗಡೆ ಬರಿತೀವಿ. 12,000 ಕೊಡ್ತಾ ಇರೋದು ಬ್ಲ್ಯಾಕ್ಗೆ, ಸೊ 2 ಬ್ಲ್ಯಾಕ್ಸ್ ಕ್ಯಾಪಿಟಲ್. 4,000 ಕೊಡ್ತಾ ಇರೋದು ವೈಟ್ಗೆ, ಸೊ ವೈಟ್ಸ್ ಕ್ಯಾಪಿಟಲ್. ಸೊ ಎಲ್ಲಾದರೂ ಒಂದು ಕಡೆ ನಾವು ಇದು ಏನು ಎಂಟ್ರಿ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಗುಡ್ ವಿಲ್ ಕಂಪನ್ಸೇಟೆಡ್ ಇನ್ ಸ್ಯಾಕ್ರಿಫೈಸ್ ರೇಷಿಯೋ 3:1 ಈ ಥರ ಮೆನ್ಷನ್ ಮಾಡ್ತೀವಿ. ಅಲ್ಲಿಗೆ ಗುಡ್ ವಿಲ್ಗೆ ಡಿಸ್ಟ್ರಿಬ್ಯೂಷನ್ ಎಂಟ್ರಿ ಕೂಡ ಆಗಿದೆ. ಈಗ ನಾವು ನೆಕ್ಸ್ಟ್ ವಿತ್ಡ್ರಾನ್ ಎಂಟ್ರಿಗೆ ಬರ್ತೀವಿ. ಹಾಫ್ ಆಫ್ ದಿ ಗುಡ್ ವಿಲ್ ಈಸ್ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್. ಸೊ ಈ ಎಂಟ್ರಿ ಏನಿದೆ ಇದು ಅವ್ರು ಹೇಳಿಲ್ಲ ಅಂದರೂ ಕೊಡಲೇಬೇಕಾಗತ್ತೆ. ಇದೊಂದು ಎಂಟ್ರಿ ಹಾಕಿದರೆ ಮುಗ್ದಿಲ್ಲ, ಅದ್ರ ಜೊತೆಗೆ ಈ ಎಂಟ್ರಿನೂ ಹಾಕಬೇಕು. ಆ್ಯಂಡ್ ಇಲ್ಲಿ ಪೂರ್ತಿ 66,000ನ ಹಂಚಲ್ಲ, ಯಾಕಂದರೆ 66,000ದಲ್ಲಿ 50,000 ಕ್ಯಾಪಿಟಲ್ ಕೂಡ ಇದೆ. ಅದನ್ನು ಬಿಟ್ಟು ಬರೀ ಗುಡ್ ವಿಲ್ ಎಷ್ಟಿತ್ತೋ ಅಷ್ಟನ್ನು ಮಾತ್ರ ಹಂಚ್ತೀವಿ. ಇದಾದ ನಂತರ ಈಗ ಹಾಫ್ ಆಫ್ ದಿ ಗುಡ್ ವಿಲ್ ಈಸ್ ವಿತ್ಡ್ರಾನಿಗೆ ಎಂಟ್ರಿ ಕೊಡ್ತೀವಿ. ಸೊ ಗುಡ್ ವಿಲ್ ತೊಗೊಂಬಂದಾಗ ಬೈ ಕ್ಯಾಶ್ ಅಂತ ತೊಗೊಂಡಿದ್ವಿ ನೋಡಿ ಇಲ್ಲಿ. ಹಾಗೆ ಈಗ ವಿತ್ಡ್ರಾನ್ ಮಾಡ್ತಾ ಇದ್ದಾರೆ. ಇವರಿಬ್ರು ಏನು ಮಾಡ್ತಾ ಇದ್ದಾರೆ, ಅವರಿಗೆ ಸಿಕ್ಕಿರುವಂಥ ಗುಡ್ ವಿಲ್ ಶೇರಲ್ಲಿ ಹಾಫ್ ಆಫ್ ದಿ ಗುಡ್ ವಿಲ್ ಅನ್ನು ವಿತ್ಡ್ರಾ ಮಾಡ್ಕೋತಾ ಇದ್ದಾರೆ. ಹಾಗಾಗಿ 2 ಸೈಡಲ್ಲಿ ಎಂಟ್ರಿ ಬರುತ್ತೆ. 2 ಕ್ಯಾಶ್ ಅಕೌಂಟ್ ಅಂತ ತಗೋತೀವಿ. ವಿತ್ಡ್ರಾ ಆಗಿದ್ದಕ್ಕೆ ಕ್ಯಾಶ್ ಅಕೌಂಟ್ ಅಂತ ಬರಿಬೇಕಾಗತ್ತೆ. ಫುಲ್ಲಿ ವಿತ್ಡ್ರಾನ್ ಅಂತ ಕೊಟ್ಟಿದ್ರೆ ಪೂರ್ತಿ ಅಮೌಂಟನ್ನು ಇಲ್ಲಿ ಎಷ್ಟು ಕ್ರೆಡಿಟ್ ಮಾಡಿದ್ದೀವೋ ಅದನ್ನು ಪೂರ್ತಿ ತಗೋತೀವಿ. ಬಟ್ ಇಲ್ಲಿ ಹಾಫ್ ವಿತ್ಡ್ರಾನ್ ಆಗ್ತಾ ಇರೋದ್ರಿಂದ ಇದರ ಅರ್ಧ ಅಮೌಂಟನ್ನು ತಗೋತೀವಿ. 12,000 ಹಾಫ್ ಅಂದರೆ 6,000, 4,000 ಹಾಫ್ ಅಂದರೆ 2,000. ನೀವು ಬೇಕಿದ್ರೆ ಇಲ್ಲಿ ಮೆನ್ಷನ್ ಮಾಡ್ಬೋದು ಹಾಫ್ ಆಫ್ ದಿ ಗುಡ್ ವಿಲ್ ವಿತ್ಡ್ರಾನ್ ಅಂತ ಹೇಳಿ. ಇದಕ್ಕೆ ಇನ್ನೊಂದು ಎಂಟ್ರಿನ ನಾವು ಕ್ಯಾಶ್ ಅಕೌಂಟಲ್ಲಿ ಕೊಡಬೇಕಾಗತ್ತೆ. ಅಪೋಸಿಟ್ ಎಂಟ್ರಿ ಮಾಡಬೇಕಲ್ವಾ? ಪಾರ್ಟ್ನರ್ಸ್ ಕ್ಯಾಪಿಟಲಲ್ಲಿ 2 ಕ್ಯಾಶ್ ಬಂದಿದೆ, ಅಂದಮೇಲೆ ಕ್ಯಾಶಲ್ಲಿ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಬರಬೇಕು. ಇಲ್ಲಿ ಎಲ್ಲ ಪಾರ್ಟ್ನರ್ಸಿಗೆ ನಾವು ಬರಿತಾ ಇಲ್ಲ, ಓನ್ಲಿ ಬ್ಲ್ಯಾಕ್ ಮತ್ತು ವೈಟ್ ಅಕೌಂಟ್ ಮಾತ್ರ ಇನ್ವಾಲ್ವ್ ಆಗಿದೆ. ಹಾಗಾಗಿ ಅವರಿಬ್ಬರ ಹೆಸರನ್ನು ಮಾತ್ರ ತಗೋತೀವಿ. ಬೈ ಬ್ಲ್ಯಾಕ್ಸ್ ಕ್ಯಾಪಿಟಲ್ ಅವನಿಂದ 6,000 ತೆಗೆದಿದ್ದೀವಿ. ಹಾಗೆ ಬೈ ವೈಟ್ಸ್ ಕ್ಯಾಪಿಟಲ್ ಅವನಿಂದ 2,000 ತೆಗಿತಾ ಇದ್ದೀವಿ. ಸೊ ಈ ಅಮೌಂಟ್ಗಳನ್ನು ಇಲ್ಲಿ ತೊಗೊಂಡ್ವಿ. ಇಲ್ಲಿಗೆ 2 ಎಂಟ್ರಿ ಮುಗಿದಿದೆ ಸೆಕೆಂಡ್ ಅಡ್ಜಸ್ಟ್ಮೆಂಟಿಗೆ. ಈಗ ನಾವು 3ನೇ ಅಡ್ಜಸ್ಟ್ಮೆಂಟಿಗೆ ಬರ್ತೀವಿ. ದಟ್ ಈಸ್ ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 20% ಅಂತ ಇದೆ. ಸೊ ಬಿಲ್ಡಿಂಗ್ ವ್ಯಾಲ್ಯೂ ಅಪ್ರಿಸಿಯೇಷನ್ ಆಗ್ತಾ ಇದೆ. ನಮ್ಮ ಅಸೆಟ್ ಅಥವಾ ಲಯಬಿಲಿಟಿಗಳ ವ್ಯಾಲ್ಯೂ ಹೆಚ್ಚು ಕಡಿಮೆ ಆದರೆ ಅದನ್ನು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಂಟ್ರಿ ಮಾಡಬೇಕು ಅಲ್ವಾ? ಸೊ ಇದರ ರೂಲ್ ಸಿಂಪಲ್. ಅಸೆಟ್ ಅಥವಾ ಲಯಬಿಲಿಟಿಗಳ ವ್ಯಾಲ್ಯೂ ಹೆಚ್ಚು ಕಡಿಮೆ ಆಗಿದ್ದರಿಂದ ನಮಗೆ ಪ್ರಾಫಿಟ್ ಆದರೆ ಅದನ್ನು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ, ಹಾಗೆ ಲಾಸ್ ಆದರೆ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಈಗ ಅಪ್ರಿಸಿಯೇಟ್ ಬಿಲ್ಡಿಂಗ್ ಅಂದರೆ ಬಿಲ್ಡಿಂಗ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಅಂದರೆ ನಮ್ಮ ಅಸೆಟ್ಟಿನ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ, ಇದರಿಂದಾಗಿ ನಮಗೆ ಪ್ರಾಫಿಟ್ ಆದಾಗ ಆಯಿತು ಅಲ್ವಾ? ಹಾಗಾಗಿನೇ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ತಗೋತೀವಿ ಬೈ ಬಿಲ್ಡಿಂಗ್ ಅಕೌಂಟ್. ಆ್ಯಂಡ್ 20% ಅಂತ ಹೇಳಿ ಕೊಟ್ಟಿರೋದ್ರಿಂದ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಬಿಲ್ಡಿಂಗ್ ಅಮೌಂಟ್ ಮೇಲೆ 20% ಕ್ಯಾಲ್ಕುಲೇಷನ್ ಮಾಡಿ ತಗೋತೀವಿ. 80,000 ಮೇಲೆ 20% ಅಂದರೆ 16,000 ಬಂತು. ಸೊ ಅದನ್ನೇ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತಗೋತೀವಿ. ಹಾಗೆ ಇನ್ನೊಂದು ಎಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡಬೇಕಾಗತ್ತೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಬಿಲ್ಡಿಂಗಲ್ಲಿ ಪ್ಲಸ್ ಮಾಡಿ ತಗೋತೀವಿ. ಇದೇ ಅಮೌಂಟನ್ನು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಏನು ಅಮೌಂಟ್ ಬಂದಿತ್ತಲ್ಲ ಕ್ಯಾಲ್ಕುಲೇಷನ್ ಮಾಡಿ ಅದೇ ಅಮೌಂಟಿಗೆ ಇನ್ನೊಂದು ಎಂಟ್ರಿನ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಹಾಕ್ತೀವಿ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಪ್ಲಸ್ ಅಪ್ರಿಸಿಯೇಷನ್ 16,000 ಮಾಡಿ ಹೊರಗಡೆಗೆ 96,000 ಬರಿತೀವಿ. ಔಟರ್ ಕಾಲಮಿಗೆ ಹಾಕುವಾಗ ಇನ್ನರ್ ಕಾಲಮನ್ನು ಕ್ಲೋಸ್ ಮಾಡಿ ತಗೋಬೇಕಾಗತ್ತೆ. ಅಲ್ಲಿಗೆ 3ನೇ ಅಡ್ಜಸ್ಟ್ಮೆಂಟ್ ಮುಗೀತು. 4ನೇ ಅಡ್ಜಸ್ಟ್ಮೆಂಟ್ಗೆ ಹೋಗ್ತೀವಿ. ಡೆಪ್ರಿಸಿಯೇಟ್ ಫರ್ನಿಚರ್ ಬೈ 1,000 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಮೌಂಟನ್ನು ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ಡೆಪ್ರಿಸಿಯೇಷನ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ, ಅಂದರೆ ಡಿಕ್ರೀಸ್ ಮಾಡಬೇಕು. ಇಟ್ ಈಸ್ ಎ ಲಾಸ್ ಫಾರ್ ದಿ ಬಿಸ್ನೆಸ್, ಯಾಕಂದರೆ ಅಸೆಟ್ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಹಾಗಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. 2 ಫರ್ನಿಚರ್ ಅಕೌಂಟ್ ಅಂತ ಬರಿತೀವಿ. ಆ್ಯಂಡ್ ಡೈರೆಕ್ಟ್ ಅಮೌಂಟ್ ಇರೋದ್ರಿಂದ 1,000 ರೂಪೀಸನ್ನು ಇಲ್ಲಿ ತಗೋತೀವಿ. ಹಾಗೆ ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡಬೇಕಲ್ವಾ? ಸೊ ಫರ್ನಿಚರಲ್ಲಿ ಮೈನಸ್ ಡೆಪ್ರಿಸಿಯೇಷನ್ ಅಂತ ಬರೆದು 1,000 ಲೆಸ್ ಮಾಡಿ ಔಟರ್ ಕಾಲಮಿಗೆ ಹಾಕ್ತೀವಿ. ದಟ್ ಕಮ್ಸ್ ಟು 10,000. ನೆಕ್ಸ್ಟ್
5ನೇ ಅಡ್ಜಸ್ಟ್ಮೆಂಟ್ಗೆ ಹೋಗ್ತೀವಿ. ಸ್ಟಾಕ್ ಈಸ್ ರೆಡ್ಯೂಸ್ಡ್ ಟು 5000. ನೋಡಿ, ಇದೇ ಡಿಕ್ರೀಸ್ ಆಗಿರೋದನ್ನು ಇಷ್ಟೆಲ್ಲ ರೀತಿಲಿ ಅವರು ಕೊಡ್ತಾ ಹೋಗ್ಬೋದು, ಬೇರೆ ಬೇರೆ ಥರದಲ್ಲಿ ಕೊಡ್ಬೋದು. ಅದನ್ನು ಹೇಗೆಲ್ಲ ಕೊಡ್ತಾರೆ ಅನ್ನೋದನ್ನು ನಾನು ಅಷ್ಟೂ ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀನಿ, ನೋಡ್ತಾ ಹೋಗೋಣ ಒನ್ ಬೈ ಒನ್. ಸ್ಟಾಕ್ ಈಸ್ ರೆಡ್ಯೂಸ್ಡ್ ಟು ಅಂತ ಕೊಟ್ಟಿದ್ದಾರೆ. ರೆಡ್ಯೂಸ್ಡ್ ಟು ಅಥವಾ ಇನ್ಕ್ರೀಸ್ಡ್ ಟು ಅಂತ ಕೊಟ್ಟಾಗ ಅಷ್ಟಕ್ಕೆ ಏರಿಸಬೇಕು, ಅಷ್ಟಕ್ಕೆ ಇಳಿಸ್ಬೇಕು ಅಂತ ಅರ್ಥ. ಹಾಗಾಗಿನೇ ಇದು ಹೊಸ ವ್ಯಾಲ್ಯೂ ಆಗಿರುತ್ತೆ, ಆಯಿತಾ. ಅದನ್ನು ಹಳೆ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಿ ಡಿಫ್ರೆನ್ಸ್ ಅಮೌಂಟನ್ನು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತಗೋಬೇಕು. ಸೊ ಸ್ಟಾಕ್ ವ್ಯಾಲ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿದೆ ನೋಡಿ, 7000 ಅಂತ ಕೊಟ್ಟಿದ್ದಾರೆ. ಅಂದಮೇಲೆ ಇದು ಹಳೆ ವ್ಯಾಲ್ಯೂ 7000. ಈಗ ರೆಡ್ಯೂಸ್ಡ್ ಟು 5000 ಅಂತ ಹೇಳಿದ್ದಾರೆ ಅಂದಮೇಲೆ ಅದನ್ನು 5000ಕ್ಕೆ ಇಳಿಸಬೇಕು ಅಂತಾಯಿತು. ಅಂದಮೇಲೆ ನಾವು ಆ್ಯಕ್ಚುಲ್ ಆಗಿ ಇಳಿಸಬೇಕಾಗಿರೋದು ಅಥವಾ ರೆಡ್ಯೂಸ್ ಮಾಡಬೇಕಾಗಿರೋದು ಎಷ್ಟನ್ನ, ಓನ್ಲಿ 2000. ಸೊ ಈ 2000ಗೆ ಮಾತ್ರ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಂಟ್ರಿ ಹಾಕಬೇಕು. ಸಪೋಸ್ ಇಲ್ಲಿ ರೆಡ್ಯೂಸ್ಡ್ ಬೈ 5000 ಇದ್ದರೆ ಅವಾಗ ಪೂರ್ತಿ 5000ನ ನಾವು ಇಳಿಸಬೇಕು ಅಂತ ಅರ್ಥ. ಹಾಗಾಗಿ ಆ 5000ನ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತೊಗೊಳ್ಬೇಕಾಗತ್ತೆ. ಸೊ ಇಲ್ಲಿ ಸ್ಟಾಕ್ ರೆಡ್ಯೂಸ್ ಆಗ್ತಾ ಇದೆ. ರೆಡ್ಯೂಸ್ ಮೀನ್ಸ್ ಡಿಕ್ರೀಸ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಅಸೆಟ್ ವ್ಯಾಲ್ಯೂ ಅಥವಾ ನಮ್ಮ ಆಸ್ತಿಯ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ ಅಂದಮೇಲೆ ಇಟ್ ಇಸ್ ಅ ಲಾಸ್ ಫಾರ್ ದಿ ಬಿಸ್ನೆಸ್. ಹಾಗಾಗಿನೇ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಡೆಬಿಟ್ ಸೈಡ್ಗೆ ಎಂಟ್ರಿ ಮಾಡ್ತೀವಿ, ಟು ಸ್ಟಾಕ್ ಅಕೌಂಟ್ ಅಂತ ಹೇಳಿ. ಆ್ಯಂಡ್ ಅಮೌಂಟನ್ನು ತಗೊಳ್ಳುವಾಗ ಡಿಫ್ರೆನ್ಸ್ ಅಮೌಂಟನ್ನು ತಗೋತೀವಿ. ಹಳೆ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥ 7000, ಹಾಗೆಯೇ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವಂಥ 5000. ಇದೆರಡರ ಡಿಫ್ರೆನ್ಸನ್ನು ಇಲ್ಲಿ ತೊಗೊಂಡ್ವಿ, ದಟ್ ಈಸ್ 2000. ಇದೇ 2000ಗೆ ಇನ್ನೊಂದು ಇಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡ್ತೀವಿ. ಸೊ ಸ್ಟಾಕಲ್ಲಿ ರೆಡ್ಯೂಸ್ ಆಗ್ತಾ ಇರೋದ್ರಿಂದ ಮೈನಸ್ ಮಾಡ್ತೀವಿ. ಇಲ್ಲಿ ಡೆಪ್ರಿಸಿಯೇಷನ್ ಅಂತ ಬರೆಯಲ್ಲ, ಡಿಕ್ರೀಸ್ ಅಂತಲೇ ಬರೀಬೇಕು. ಮೈನಸ್ ಡಿಕ್ರೀಸ್, ದಟ್ ಈಸ್ 2000. 7000ಅಲ್ಲಿ 2000 ಲೆಸ್ ಮಾಡಿದ್ರೆ 5000 ಬಂತು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಗೆ ಹೋಗೋಣ. ಮಷಿನರಿ ರಿವ್ಯಾಲ್ಯೂಡ್ ಆಟ್ 8500 ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಇಲ್ಲಿ ಮಷಿನರಿ ವ್ಯಾಲ್ಯೂ 9000 ಇತ್ತು, ಅದನ್ನು ಈಗ ರಿವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಾರೆ, 8500 ಬಂದಿದೆ. ಅಂದರೆ ಈ ಥರ ರಿವ್ಯಾಲ್ಯೂಡ್ ಅಂತ ಕೊಟ್ಟಾಗ ಇದು ಹೊಸ ವ್ಯಾಲ್ಯೂ ಅಂತ ಅರ್ಥ. ಇಲ್ಲಿ ಇನ್ಕ್ರೀಸ್ ಡಿಕ್ರೀಸ್ ಅವರು ಮೆನ್ಷನ್ ಮಾಡಿರಲ್ಲ, ಹೊಸ ವ್ಯಾಲ್ಯೂ ಕೊಟ್ಟಿರ್ತಾರೆ ಅಷ್ಟೇ. ಸೊ ಇದನ್ನೇ ಡೈರೆಕ್ಟಾಗಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಯಾವಾಗಲೂ ತೊಗೋಬಾರ್ದು. ರಿವ್ಯಾಲ್ಯೂಡ್ ಅಂತ ಕೊಟ್ಟಾಗ ನಾವು ಡಿಫ್ರೆನ್ಸ್ ಅಮೌಂಟನ್ನು ತೊಗೋಬೇಕಾಗತ್ತೆ. ಅಂದರೆ ನಾವೇ ಅನಲೈಸ್ ಮಾಡಬೇಕು. ನೋಡಿ, ಇದು ಹೊಸ ವ್ಯಾಲ್ಯೂ 8500, ಹಳೆ ವ್ಯಾಲ್ಯೂ ಮಷಿನರಿದು 9000 ಇತ್ತು. 9000 ಇರೋದು 8500 ಆಗಿದೆ ಅಂದರೆ ಡಿಫ್ರೆನ್ಸ್ ಅಮೌಂಟ್ ಏನಿದೆ 500 ರೂಪೀಸ್, ಅದು ಡಿಕ್ರೀಸ್ ಆದಾಗಾಯಿತು ಅಲ್ವಾ. ಸೊ ಡಿಕ್ರೀಸ್ ಆಗಿರೋದ್ರಿಂದ ಲಾಸ್ ಫಾರ್ ದಿ ಬಿಸ್ನೆಸ್. ಹಾಗಾಗಿನೇ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಡೆಬಿಟ್ ಸೈಡಲ್ಲಿ ತೊಗೋತೀವಿ. ಆ್ಯಂಡ್ ಡಿಫ್ರೆನ್ಸ್ ಅಮೌಂಟನ್ನು ತೊಗೋಬೇಕು. ಹಳೆ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥ 9000, ಹಾಗೆಯೇ ಈಗ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವಂಥ 8500, ಇದರ ಡಿಫ್ರೆನ್ಸನ್ನು ತೊಗೋತೀವಿ, 500 ಬಂತು. ಸೊ ಇದೇ 500ಗೆ ನಾವು ಇನ್ನೊಂದು ಇಫೆಕ್ಟನ್ನು ಬ್ಯಾಲೆನ್ಸ್ ಶೀಟಲ್ಲಿ ಕೊಡಬೇಕು. ಅರ್ಥ ಮಾಡ್ಕೊಳ್ಳಿ, ನಾವು ಅಡ್ಜಸ್ಟ್ಮೆಂಟಲ್ಲಿರೋ 8500ಗೆ ಮತ್ತೊಂದು ಇಫೆಕ್ಟ್ ಕೊಡಲ್ಲ. ಈ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬರೆದಿರುವಂಥ 500ಗೆ ಮತ್ತೊಂದು ಇಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡಬೇಕಾಗತ್ತೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಮಷಿನರಿಲಿ ನಾವು ಮೈನಸ್ ಮಾಡ್ತೀವಿ, ಮೈನಸ್ ಡಿಕ್ರೀಸ್ ಅಂತ ಬರೀಬೇಕು. ಆ್ಯಂಡ್ 500 ಲೆಸ್ ಮಾಡಿ ಔಟರ್ ಕಾಲಮಲ್ಲಿ 8500 ಬರ್ತಾ ಇದೆ. ಈಗ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡೋಣ. ಮೋಟರ್ ಕಾರ್ ವ್ಯಾಲ್ಯೂಡ್ 10% ಲೆಸ್ ದ್ಯಾನ್ ಬುಕ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿನೂ ಕೊಡ್ಬೋದು. ಮೋಟರ್ ಕಾರ್ ಡೆಪ್ರಿಸಿಯೇಟೆಡ್ ಬೈ 10% ಕೊಟ್ಟರು ಒಂದೇನೆ, ಮೋಟರ್ ಕಾರ್ ವ್ಯಾಲ್ಯೂಡ್ 10% ಲೆಸ್ ದ್ಯಾನ್ ಬುಕ್ ವ್ಯಾಲ್ಯೂ ಅಂದ್ರೂ ಒಂದೇನೆ. ಇಲ್ಲಿ ಡೆಪ್ರಿಸಿಯೇಷನ್ ಅಂತ ಮೆನ್ಷನ್ ಮಾಡಿಲ್ಲ, ಹಾಗಾಗಿ ಡಿಕ್ರೀಸ್ ಅಂತಾನೆ ತಗೋತೀವಿ. ಬಟ್ ಕ್ಯಾಲ್ಕುಲೇಷನ್ ಮೆಥಡ್ ಸೇಮ್ ಇರುತ್ತೆ. ಆ್ಯಸ್ ಯೂಶುವಲ್ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇರೋದ್ರಿಂದ ನಮಗೆ ಲಾಸ್ ಆದಾಗಾಯಿತು. ಹಾಗಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. 2 ಮೋಟಾರ್ ಕಾರ್ ಅಂತ ಹೇಳಿ ಬರೆದು ಕ್ಯಾಲ್ಕುಲೇಷನನ್ನು ಮಾಡ್ಕೊಳ್ಳೋಣ. 10% ಲೆಸ್ಸಿಗೆ ವ್ಯಾಲ್ಯೂಯೇಷನ್ ಆಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿರುವಂಥ 30,000 ಮೇಲೆ ನಾವು 10%ಅನ್ನು ಕ್ಯಾಲ್ಕುಲೇಷನ್ ಮಾಡಿ ತೊಗೋತೀವಿ. ದಟ್ ಕಮ್ಸ್ ಟು 3000. ಅದನ್ನು ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬರಿತೀವಿ. ಹಾಗೆ ಇದೇ 3000ಗೆ ಇನ್ನೊಂದು ಇಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡಬೇಕು. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಮೈನಸ್ ಮಾಡಿ ತೊಗೋತೀವಿ. ಮೋಟಾರ್ ಕಾರಲ್ಲಿ ಮೈನಸ್ ಡಿಕ್ರೀಸ್ ಅಂತ ತೊಗೋತೀವಿ, ಡಿಪ್ರಿಸಿಯೇಷನ್ ಅಂತ ಅಲ್ಲ. ಸೊ 3000 ಲೆಸ್ ಮಾಡಿ ಬರೆದಾಗ 27,000 ಬರ್ತಾ ಇದೆ. ಅಲ್ಲಿಗೆ 2 ಇಫೆಕ್ಟ್ ಮುಗಿತು. ಈಗ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡೋಣ. ದೆರ್ ಈಸ್ ಆನ್ ಇನ್ವೆಸ್ಟ್ಮೆಂಟ್ ವರ್ತ್ ₹10,000 ವಿಚ್ ವಾಸ್ ಅನ್ರೆಕಾರ್ಡೆಡ್ ಅಂತ ಹೇಳ್ತಾ ಇದ್ದಾರೆ. ಇನ್ವೆಸ್ಟ್ಮೆಂಟ್ ಅಂದರೆ ನಾವು ಬೇರೆ ಯಾವುದೋ ಕಂಪ್ನಿಲೋ ಅಥವಾ ಇನ್ಯಾವುದೋ ಬಾಂಡ್ಸ್ಗಳಲ್ಲೋ ನಮ್ಮ ಹಣನ ತೊಡಗಿಸಿದ್ದೀವಿ ಅಂತ ಅರ್ಥ. ಹಾಗಾಗಿ ಅದೊಂದು ಅಸೆಟ್ ಆಗುತ್ತೆ ಬಿಸ್ನೆಸ್ಗೆ. ಅವ್ರೇನು ಹೇಳ್ತಾ ಇದ್ದಾರೆ, ಇದು ಅನ್ರೆಕಾರ್ಡೆಡ್ ಇದೆಯಂತೆ. ಅಂದರೆ ಹಳೆ ಬ್ಯಾಲೆನ್ಸ್ ಶೀಟಲ್ಲಿ ಆ ಒಂದು ಐಟಮ್ ಇರಲಿಲ್ಲ, ಅಥವಾ ಬ್ಯಾಲೆನ್ಸ್ ಶೀಟಲ್ಲಿ ಇದ್ರೂ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಇರುತ್ತಲ್ಲ, ಅದರಲ್ಲಿ ಯಾವುದೋ ಒಂದು 10,000 ರೆಕಾರ್ಡ್ ಮಾಡೋದಕ್ಕೆ ಮರ್ತೋಗಿದೆ ಅಂತ ಕೊಟ್ಟಿದ್ದಾರೆ. ಈಗ ನಾವು ಅದನ್ನು ರೆಕಾರ್ಡ್ ಮಾಡಬೇಕು. ರೆಕಾರ್ಡ್ ಮಾಡಬೇಕಂದ್ರೆ ಅಸೆಟ್ ವ್ಯಾಲ್ಯೂ ನಮ್ಮದು ಇನ್ಕ್ರೀಸ್ ಆದಾಗ ಆಯ್ತಲ್ವಾ. ಹಾಗಾಗಿನೇ ನಾವು ಇದಕ್ಕೆ ಎಂಟ್ರಿನ ರಿವ್ಯಾಲ್ಯೂಯೇಷನ್ ಅಕೌಂಟಿನ ಕ್ರೆಡಿಟ್ ಸೈಡ್ ಅಥವಾ ಪ್ರಾಫಿಟ್ ಸೈಡಲ್ಲಿ ತೊಗೋತೀವಿ, ಬೈ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ. ಆ್ಯಂಡ್ ಇಲ್ಲಿ ಅಮೌಂಟನ್ನು 10,000 ಅಂತ ಕೊಟ್ಟಿದ್ದಾರೆ, ಅನ್ರೆಕಾರ್ಡೆಡ್ ಇರೋದು, ಅದನ್ನು ಹಾಗೆ ಬರಿತೀವಿ. ಆ್ಯಂಡ್ ಇನ್ನೊಂದು ಇಫೆಕ್ಟ್ ಇದಕ್ಕೆ ಬ್ಯಾಲೆನ್ಸ್ ಶೀಟಲ್ಲಿ ಹೋಗುತ್ತೆ. ಆಸ್ ಇಟ್ ಈಸ್ ಅಸೆಟ್ ಸೈಡಲ್ಲಿ ನಾವು ತೋರಿಸಬೇಕಾಗತ್ತೆ. ಆ್ಯಂಡ್ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಅನ್ನುವಂಥ ಅಸೆಟ್ ಇದ್ದರೆ ಅದಕ್ಕೆ ಆ್ಯಡ್ ಮಾಡಿ ತೊಗೋತೀವಿ. ಬಟ್ ಇಲ್ಲಿ ಇರಲಿಲ್ಲ ನೋಡಿ, ಹಾಗಾಗಿ ಸಪ್ರೇಟ್ ಐಟಮ್ ಆಗಿ ಶೋ ಮಾಡ್ತೀವಿ. ಲಾಸ್ಟಲ್ಲಿ ತಗೊಳ್ಳೋಣ, ಇನ್ವೆಸ್ಟ್ಮೆಂಟ್ ₹10,000. ನೆಕ್ಸ್ಟ್ ಹೋಗ್ತೀವಿ, ಕ್ರೆಡಿಟರ್ಸ್ ಅನ್ರೆಕಾರ್ಡೆಡ್ ಟು ದಿ ಎಕ್ಸ್ಟೆಂಟ್ ಆಫ್ 2000. ನೋಡಿ, ಕ್ರೆಡಿಟರ್ ಅನ್ನೋದು ಒಂದು ಲಯಾಬಿಲಿಟಿ ಆಲ್ರೆಡಿ 10,000 ಇದೆ.
ಈಗ ಅವ್ರೇನು ಹೇಳ್ತಾ ಇದ್ದಾರೆ, ಯಾರೋ ಒಬ್ಬರು ಕ್ರೆಡಿಟರ್ ಮಿಸ್ ಆಗಿದ್ರಂತೆ, ರೆಕಾರ್ಡ್ ಮಾಡಿರಲಿಲ್ವಂತೆ ನಾವು 2000 ವರ್ತ್ ರುಪೀಸ್ದು. ಸೊ ಅದನ್ನು ಈಗ ರೆಕಾರ್ಡ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇನ್ಕ್ರೀಸ್ ಇನ್ ಕ್ರೆಡಿಟರ್ ಅಲ್ವಾ. ಈ ಮೊದಲು 10,000 ಅಷ್ಟೇ ಇತ್ತು, ಇವಾಗ ಮತ್ತೆ 2,000 ಅನ್ರೆಕಾರ್ಡೆಡನ್ನು ಸೇರಿಸಿ ತೊಗೋಬೇಕಾಗತ್ತೆ. ಇಲ್ಲಿ ಒಂದು ಲಯಬಿಲಿಟಿ ಅನ್ರೆಕಾರ್ಡೆಡ್ ಇರೋದ್ರಿಂದ ಅಥವಾ ಅದು ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಅದು ಬಿಸ್ನೆಸ್ಸಿಗೆ ಲಾಸ್ ಆದಾಗಾಯಿತು. ಕೊಡಬೇಕಾದ ಜವಾಬ್ದಾರಿ ಜಾಸ್ತಿ ಆದರೆ ಲಾಸ್ ಅಲ್ವಾ ಬಿಸ್ನೆಸ್ಸಿಗೆ. ಹಾಗಾಗಿನೇ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ತೊಗೋತೀವಿ. 2 ಕ್ರೆಡಿಟರ್ಸ್ ಅಂತ ಬರೆದು ಅಮೌಂಟ್ 2,000 ಅಲ್ಲಿ ಕೊಟ್ಟಿರೋದನ್ನು ತೊಗೋತೀವಿ. ಹಾಗೆಯೇ ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ನಾವು ಕ್ರೆಡಿಟರ್ಸಲ್ಲಿ ಕೊಡಬೇಕಾಗತ್ತೆ ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಕ್ರೆಡಿಟರ್ಸ್ 10,000 ಇತ್ತು, ಅದಕ್ಕೆ ಈಗ ಆ್ಯಡ್ ಮಾಡಿ ತೊಗೋತೀವಿ. ಪ್ಲಸ್ ಅನ್ರೆಕಾರ್ಡೆಡ್ ಅಂತಾದರೂ ಬರಿಬೋದು ಅಥವಾ ಪ್ಲಸ್ ಇನ್ಕ್ರೀಸ್ ಅಂತಾದರೂ ಬರಿಬೋದು. ಇಟ್ ಈಸ್ 2,000 ಆ್ಯಂಡ್ ಔಟರ್ ಕಾಲಮ್ ಅಮೌಂಟ್ ಈಸ್ 12,000. ಓಕೆ, ನೆಕ್ಸ್ಟ್ ಬರ್ತೀವಿ. ಪೇಟೆಂಟ್ಸ್ ವರ್ ಕನ್ಸಿಡರ್ಡ್ ಟು ಬಿ ವ್ಯಾಲ್ಯೂಲೆಸ್ ಅಂತ ಇದೆ. ಅಂದರೆ ಪೇಟೆಂಟ್ಸ್ ಅನ್ನುವಂಥ ಒಂದು ಅಸೆಟ್ ಇತ್ತು ನಮ್ಮ ಹತ್ರ, ಇಲ್ಲಿದೆ ನೋಡಿ 2,000, ಅದು ಈಗ ವ್ಯಾಲ್ಯೂಲೆಸ್ ಅಂತ ಕನ್ಸಿಡರ್ ಆಗಿದೆ. ಸೊ ಅದೊಂದು ಇಂಟ್ಯಾಂಜಿಬಲ್ ಅಸೆಟ್. ಆ ಒಂದು ಅಸೆಟನ್ನು ಈಗ ವ್ಯಾಲ್ಯೂಲೆಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ, ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಹೇಳಿ ಕನ್ಸಿಡರೇಷನ್ ಮಾಡ್ತಾ ಇದ್ದಾರೆ. ಅಂದರೆ 2,000 ಏನು ವ್ಯಾಲ್ಯೂ ಇತ್ತು ಪೂರ್ತಿ ಅದನ್ನು ಡಿಕ್ರೀಸ್ ಮಾಡಿ ನಿಲ್ ಮಾಡಬೇಕು ಅಥವಾ 0 ಮಾಡಬೇಕು. ಅಂದರೆ ಪೇಟೆಂಟ್ ವ್ಯಾಲ್ಯೂ 2,000 ಪೂರ್ತಿ ಡಿಕ್ರೀಸ್ ಮಾಡಬೇಕು. ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ ಅಂದಮೇಲೆ ಲಾಸ್ ಅಲ್ವಾ. ಹಾಗಾಗಿನೇ ರಿವ್ಯಾಲ್ಯೂಯೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ತೊಗೋತೀವಿ. ಪೇಟೆಂಟ್ಸ್ ಅಂತ ಬರೆದು ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಪೂರ್ತಿ 2,000 ಇಲ್ಲಿ ತೊಗೋತೀವಿ. ಹಾಗೆಯೇ ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡಬೇಕಾಗತ್ತೆ. ಪೇಟೆಂಟ್ಸಲ್ಲಿ ಮೈನಸ್ ಮಾಡಬೇಕು. ಪೂರ್ತಿ 2,000 ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತೊಗೊಂಡಿರೋ 2,000 ಮೈನಸ್ ಮಾಡ್ತೀವಿ. ಸೊ ಮೈನಸ್ ಮಾಡಿದಾಗ ನಮಗೆ 0 ಬರಬೇಕಾಗತ್ತೆ. ನೋಡಿ ಇಲ್ಲಿ 0 ಬರ್ತಾ ಇದೆ, 2,000 ಮೈನಸ್ 2,000. ಆ್ಯಂಡ್ ನೆಕ್ಸ್ಟ್ ಮೇಂಟೈನ್ PDD at 10% ಆನ್ ಡೆಟರ್ಸ್ ಅಂತ ಇದೆ. ನೋಡಿ ಡೆಟರ್ಸ್ ಅನ್ನುವಂಥದ್ದು 12,000 ಇತ್ತು. ನಾನು ಈ ರೀತಿ ಇದನ್ನು ಹೊಸ ಬ್ಯಾಲೆನ್ಸ್ ಶೀಟಿಗೆ ಹಾಕೊಂಡಿರ್ತೀನಿ. ಡೆಟರ್ಸ್ 12,000 ಇದೆ, ಮೈನಸ್ PDD. ಹಳೆ PDDನ ಈ ರೀತಿ ಬ್ರ್ಯಾಕೆಟಲ್ಲಿ ಬರೆದಿಟ್ಕೊಂಡಿರ್ತೀವಿ. ಈ ಕಡೆನೇ ಇರುತ್ತೆ, ಡೆಟರ್ ಅಮೌಂಟ್ ಕೆಳಗಡೆ ಇರಲ್ಲ. ಸಪೋಸ್ ನಿಮ್ಗೆ ಇಲ್ಲಿ ಜಾಗ ಇರಲಿಲ್ಲ ಅಂದರೆ ಕೆಳಗಡೆ ಕೂಡ ಕ್ಯಾಲ್ಕುಲೇಷನ್ ಮಾಡ್ಬೋದು ಬ್ರ್ಯಾಕೆಟಲ್ಲಿ. ಬಟ್ ನನಗಿಲ್ಲಿ ಜಾಗ ಇರೋದ್ರಿಂದ ಇಲ್ಲಿ ಮೇಲ್ಗಡೆನೇ ಬರ್ಕೊಂಡಿದ್ದೀನಿ. 2,000 ಅಂತ ಬರೆದಿಟ್ಕೊಂಡಿದ್ದೆ ಈ ಓಲ್ಡ್ PDDನ. ಈಗ ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ, ಮೇಂಟೈನ್ PDD at 10% ಅಂತ ಕೊಟ್ಬಿಟ್ಟಿದ್ದಾರೆ. ಅಂದರೆ ಈ 10%ನ್ನು ನಾವು ಡೆಟರ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕಲ್ವಾ. ಸೊ ಡೆಟರ್ ವ್ಯಾಲ್ಯೂ 10,000 ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಇದು PDD ಲೆಸ್ ಆದಮೇಲೆ ಬಂದಿರೋದು. ಬಟ್ ಅದರ ಒರಿಜಿನಲ್ ಅಮೌಂಟ್, ಡೆಟರ್ ಒರಿಜಿನಲ್ ಅಮೌಂಟ್ 12,000. ಸೊ ಈ ಒರಿಜಿನಲ್ ಇನ್ನರ್ ಕಾಲಮ್ ಅಮೌಂಟ್ ಮೇಲೆ ನಾವು ಈಗ 10%ನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿನೇ ಇದಕ್ಕೊಂದು ವರ್ಕಿಂಗ್ ನೋಟನ್ನು ಮಾಡ್ಕೋತೀವಿ. ಸೊ ವರ್ಕಿಂಗ್ ನೋಟ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ PDD. ಸೊ PDD ಈಸ್ ಈಕ್ವಲ್ ಟು 10% ಆನ್ ಡೆಟರ್ಸ್ ಅಂತ ಹೇಳಿದ್ದಾರೆ. 10% ಆಫ್ ಡೆಟರ್ಸ್. ಡೆಟರ್ ವ್ಯಾಲ್ಯೂ 12,000 ಇದೆ. ಇಟ್ ಈಸ್ ಈಕ್ವಲ್ ಟು 10% ಆಫ್ 12,000. 12,000 ಇಂಟು 10% ಮಾಡಿದಾಗ ನಮಗೆ ಅಮೌಂಟ್ 1,200 ಬರ್ತಾ ಇದೆ. ರುಪೀಸಲ್ಲಿ ಬರಿಬೇಕದನ್ನು. ಸೊ 1,200 ಈಗ ಮೇಂಟೈನ್ ಮಾಡಬೇಕಾಗಿರೋ PDD. ಅಂದರೆ ಈ ರೀತಿ ಮೇಂಟೈನ್ PDD ಅಂತ ಕೊಟ್ಟಾಗ ಈಗ ನಾವು ಕ್ಯಾಲ್ಕುಲೇಷನ್ ಮಾಡಿ ಬಂದಿರೋದು ಹೊಸ ವ್ಯಾಲ್ಯೂ ಆಗಿರುತ್ತೆ. ಸೊ ನಾವು ಇಲ್ಲೆಲ್ಲ ನೋಡಿದ್ವಿ ಅಲ್ವಾ, ಹೊಸ ವ್ಯಾಲ್ಯೂ ಅಂತ ಕೊಟ್ಟಾಗ ಅಂದರೆ ರಿವ್ಯಾಲ್ಯೂಡ್ ಅಂತ ಕೊಟ್ಟಾಗ ಅಥವಾ ರೆಡ್ಯೂಸ್ ಟು ಅಂತ ಕೊಟ್ಟಾಗ ಇದೆಲ್ಲ ಹೊಸ ವ್ಯಾಲ್ಯೂ ಆಗಿರುತ್ತೆ ಇಲ್ಲಿ ಕೊಟ್ಟಿರೋದು. ಅವಾಗ ನಾವು ಹಳೇದಕ್ಕೆ ಕಂಪೇರ್ ಮಾಡಿ ಇನ್ಕ್ರೀಸಾ ಡಿಕ್ರೀಸಾ ಅನ್ನೋದನ್ನು ನೋಡ್ಕೋಬೇಕು ಅಂತ ಹೇಳಿದ್ದೆ. ಹಾಗೆಯೇ ಈಗಲೂ ಕೂಡ ಹಳೆ PDDನ ಚೆಕ್ ಮಾಡ್ಕೋತೀವಿ. ಹಳೆ PDD 2,000 ಇತ್ತು, ಇವಾಗ 2,000 ಎಲ್ಲ ಮೇಂಟೈನ್ ಮಾಡೋದು ಬೇಕಾಗಿಲ್ಲ, ಬರೀ 1,200 ಮೇಂಟೈನ್ ಮಾಡಿದರೆ ಸಾಕು. ಅಂದರೆ ಡಿಕ್ರೀಸ್ ಮಾಡಬೇಕಾಗ್ತಾ ಇದೆ ಅಲ್ವಾ. ಇದು ಹೊಸ ವ್ಯಾಲ್ಯೂ, ಇದು ಹಳೆ ವ್ಯಾಲ್ಯೂ. ಸೊ 2,000 ಇರೋದನ್ನು 1,200ಗೆ ತರಬೇಕಂದ್ರೆ 800 ರುಪೀಸನ್ನು ಲೆಸ್ ಮಾಡಬೇಕಲ್ವಾ. ಇದೇ ಡಿಫ್ರೆನ್ಸ್ ಅಮೌಂಟಿಗೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಂಟ್ರಿ ಕೊಡಬೇಕು. ಸೊ ಇದು ಡಿಕ್ರೀಸ್ ಅಂತ ನಾವು ಅನಲೈಸ್ ಮಾಡಿದ್ವಿ. ಹಾಗಾಗಿ ಡಿಕ್ರೀಸ್ ಇನ್ PDD ಈಸ್ ಅ ಪ್ರಾಫಿಟ್ ಫಾರ್ ದಿ ಬಿಸ್ನೆಸ್. ನೀವು ಕೇಳ್ಬೋದು, ಮ್ಯಾಮ್ PDD ಅನ್ನೋದು ಒಂದು ಅಸೆಟ್ ಸೈಡ್ ಐಟಮ್ ಅಲ್ವಾ, ಅದು ಡಿಕ್ರೀಸ್ ಆದರೆ ಅದು ಹೇಗೆ ಪ್ರಾಫಿಟ್ ಸೈಡಲ್ಲಿ ಬರುತ್ತೆ ಅಂತ. ಬಟ್ ನೋಡಿ ಇಲ್ಲಿ PDD ಅದು ಅಸೆಟ್ ಸೈಡಲ್ಲಿ ಇದ್ರೂ ಅದು ಮೈನಸ್ ಆಗಿ ಬಂದಿದೆ ಡೆಟರ್ ಜೊತೆಗೆ. ಅಂದರೆ ಯಾವುದೆಲ್ಲ ಐಟಮ್ ಇಲ್ಲಿ ಮೈನಸ್ ಆಗಿದೆಯೋ ಅದು ಅಪೋಸಿಟ್ ಕ್ಯಾಟಗರಿಗೆ ಸೇರಿದ್ದು ಅಂತ ಅರ್ಥ. ಹಾಗಾಗಿನೇ ಪ್ರೊವಿಷನ್, ಯಾವುದೇ ಪ್ರೊವಿಷನ್ ಇರಲಿ ಅದು ಲಯಬಿಲಿಟಿ ಆಗಿರುತ್ತೆ. ಸೊ ಇಟ್ ಈಸ್ ಲಯಬಿಲಿಟಿ ಅಂದರೆ ಎತ್ತಿಟ್ಟಿರೋ ಅಮೌಂಟ್. ಪ್ರೊವಿಷನ್ ಅಂದರೆ ಎತ್ತಿಟ್ಟಿರೋ ಅಮೌಂಟ್. ಡೌಟ್ಫುಲ್ ಡೆಟ್ ಇದೆ ಅಂತ ಹೇಳಿ ಎತ್ತಿಟ್ಟಿದ್ದಾರೆ ಅಮೌಂಟನ್ನು. ಹಾಗಾಗಿನೇ ಅದೊಂದು ಲಯಬಿಲಿಟಿ ಬಿಸ್ನೆಸ್ಸಿಗೆ. ಅದಕ್ಕೋಸ್ಕರ ಅದು ಇನ್ಕ್ರೀಸ್ ಆದರೆ ನಾವು ಲಾಸ್ ಅಂತ ತಗೋತೀವಿ, ಡಿಕ್ರೀಸ್ ಆದರೆ ಪ್ರಾಫಿಟ್ ಅಂತ ತಗೋತೀವಿ. ಸೊ ಇದಕ್ಕೆ ಎಂಟ್ರಿನ ನಾವು ಕ್ರೆಡಿಟ್ ಸೈಡಲ್ಲಿ ತಗೋತೀವಿ ಬೈ PDD ಆ್ಯಂಡ್ ಡಿಫ್ರೆನ್ಸ್ ಅಮೌಂಟ್ ತಗೋಬೇಕು. ಹಳೆ PDD 2,000, ಈಗ ಮೇಂಟೈನ್ಡ್ PDD ಕ್ಯಾಲ್ಕುಲೇಷನ್ ಮಾಡಿರೋದು 1,200. ಇದೆರಡರ ಡಿಫ್ರೆನ್ಸನ್ನು ತಗೋತೀವಿ. 2,000 ಮೈನಸ್ 1,200. ಸೊ ಡಿಫ್ರೆನ್ಸ್ ಈಸ್ 800 ರುಪೀಸ್. ಓಕೆ, ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ಕೊಡಬೇಕಲ್ವಾ. ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡ್ತೀವಿ. ಡೆಟರ್ಸಲ್ಲಿ ಮೈನಸ್ ಮಾಡಬೇಕಲ್ವಾ PDD. ಸೊ ಆ PDDಗೆ ಈಗ ಅಡ್ಜಸ್ಟ್ಮೆಂಟ್ ಬರ್ತಾ ಇದೆ. ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ಯಾಲ್ಕುಲೇಷನ್ ಮಾಡಿರೋ 800 ರುಪೀಸಿಗೆ ಇನ್ನೊಂದು ಇಫೆಕ್ಟನ್ನು ನಾವು ಕೊಡಬೇಕು. ಸೊ 800 ಡಿಕ್ರೀಸ್ ಆಗ್ತಾ ಇದೆ ಅಲ್ವಾ, ಹಾಗಾಗಿ PDDಯಲ್ಲಿ ಮೈನಸ್ ಮಾಡಿ ತಗೋತೀವಿ. ಸೊ ಮೈನಸ್ 800, 1,200
PDD ಬರ್ತಾ ಇದೆ. ಅಂದರೆ ಇದು ಮೇಂಟೈನ್ ಆಗ್ತಾ ಇರುವಂಥ PDD ಅಲ್ವಾ. ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದಾಗ ಬಂದಿದ್ದಂಥ PDDನೇ ಇಲ್ಲಿ ಬಂದರೆ ನೀವು ಕೊಟ್ಟಿರೋ ಇಫೆಕ್ಟ್ಗಳು ಸರಿ ಇದೆ ಅಂತ ಅರ್ಥ. ಸೊ 12,000 ಮೈನಸ್ 1,200, ಔಟರ್ ಕಾಲಮ್ ಅಮೌಂಟ್ ಈಸ್ 10,800. ಈಗ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡೋಣ. ಸ್ಯಾಲರಿ ಡ್ಯೂ ಬಟ್ ನಾಟ್ ಪೇಯ್ಡ್ ₹1,600 ಅಂತ ಇದೆ. ಡ್ಯೂ ಅಂದರೆ ಅರ್ಥ ಏನು, ಅದನ್ನು ಕೊಡುವಂಥ ಟೈಮ್ ಬಂದಿದೆ ಅಂತ. ಸೊ ಸ್ಯಾಲ್ರಿ ಡ್ಯೂ ಆಗಿದೆ ಅಂದರೆ ಕೊಡೋ ಟೈಮ್ ಬಂದಿದೆ, ಬಟ್ ನಾಟ್ ಪೇಯ್ಡ್, ಪೇ ಮಾಡಿಲ್ಲ ಅಂದರೆ ಇದು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿಗೆ ಇರೋವಂಥ ಮತ್ತೊಂದು ಹೆಸರು. ಈ ಥರ ವರ್ಡಿಂಗ್ಸಲ್ಲಿ ಕೊಟ್ಟರೆ ಅದರ ಅರ್ಥ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ, ಅಥವಾ ನಾವು ಅದಕ್ಕೆ ಸ್ಯಾಲರಿ ಪೇಯೇಬಲ್ ಅಂತಲೂ ಕರಿತೀವಿ. ಸೊ ಸ್ಯಾಲ್ರಿ ಅನ್ನೋದೊಂದು ಎಕ್ಸ್ಪೆನ್ಸ್, ಅದು ಪೇ ಮಾಡೋದು ಪೆಂಡಿಂಗ್ ಇದ್ದರೆ ಅದು ಲ್ಯಾಬಿಲಿಟಿ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿನೇ ನಾವು ಅದನ್ನು ಲ್ಯಾಬಿಲಿಟಿ ಸೈಡಲ್ಲಿ ಶೋ ಮಾಡ್ತೀವಿ. ಇದಕ್ಕೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತಲೇ ನಾನು ಬರಿತೀನಿ, ಅಥವಾ ಸ್ಯಾಲ್ರಿ ಡ್ಯೂ ಬಟ್ ನಾಟ್ ಪೇಯ್ಡ್ ಅಂತಲೂ ಬರಿಬೋದು. ಬಟ್ ದಿಸ್ ಈಸ್ ದಿ ಪ್ರಾಪರ್ ಟರ್ಮ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಎಷ್ಟಿದೆ ನೋಡಿ, 1,600 ಇದೆ, ಅದನ್ನು ಹೀಗೆ ಬರೆದ್ವಿ. ಆ್ಯಂಡ್ ಇದಕ್ಕೆ ಇನ್ನೊಂದು ಇಫೆಕ್ಟ್ ನೋಡಿ, ಲ್ಯಾಬಿಲಿಟಿ ಇರಲಿಲ್ಲ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅನ್ನೋದು ಎಲ್ಲೂ ಬ್ಯಾಲೆನ್ಸ್ ಶೀಟಲ್ಲಿ ಇರಲಿಲ್ಲ, ಇವಾಗ ಕ್ರಿಯೇಟ್ ಆಗ್ತಾ ಇದೆ. ಸೊ ಕ್ರಿಯೇಟ್ ಆಗಿದೆ ಅಂದಮೇಲೆ ಇನ್ಕ್ರೀಸ್ ಆದಾಗಾಯಿತು ಲ್ಯಾಬಿಲಿಟಿ, ಹಾಗಾಗಿ ಇಟ್ ಈಸ್ ಅ ಲಾಸ್ ಫಾರ್ ಅಸ್. ಆಗಲೇ ಹೇಳಿದೆ ನಾನು, ಲ್ಯಾಬಿಲಿಟಿ ಕ್ರಿಯೇಟ್ ಆದರೆ ಅಥವಾ ಅನ್ರೆಕಾರ್ಡೆಡ್ ಇರೋದು ಈಗ ರೆಕಾರ್ಡ್ ಮಾಡಿದ್ರೆ ಅದನ್ನು ನಾವು ಲಾಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಡೆಬಿಟ್ ಸೈಡಲ್ಲಿ ಬರುತ್ತೆ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಎಕ್ಸ್ಪೆನ್ಸ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅದು ಲಯಾಬಿಲಿಟಿ, ಹಾಗೆಯೇ ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅಂದರೆ ಇನ್ಕಮ್ ಬರೋದು ಪೆಂಡಿಂಗ್ ಇದ್ದರೆ ಅದು ಅಸೆಟ್ ಕ್ಯಾಟಗರಿ ಆಗುತ್ತೆ. ಹಾಗೆಯೇ ಯಾವುದೇ ಎಕ್ಸ್ಪೆನ್ಸ್ ಕೊಡಬೇಕಾಗಿದ್ದು ಲಯಾಬಿಲಿಟಿ ಅಂತ ಹೇಳಿದೆ ಅಲ್ವಾ, ಅದು ಅಡ್ವಾನ್ಸ್ ಆಗಿ ಕೊಟ್ಟರೆ ಅದು ಅಪೋಸಿಟ್ ಕ್ಯಾಟಗರಿ ಆಗುತ್ತೆ, ಅಸೆಟ್ ಕ್ಯಾಟಗರಿ. ಹಾಗೆಯೇ ಯಾವುದೇ ಇನ್ಕಮ್ಗಳು ಅಡ್ವಾನ್ಸ್ ಆಗಿ ಬಂದರೆ ಅದು ಲಯಾಬಿಲಿಟಿ ಕ್ಯಾಟಗರಿ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಮತ್ತು ಅಡ್ವಾನ್ಸ್ ಇನ್ಕಮ್ ಲಯಾಬಿಲಿಟಿ ಕ್ಯಾಟಗರಿ, ಹಾಗೆ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಮತ್ತು ಅಡ್ವಾನ್ಸ್ ಎಕ್ಸ್ಪೆನ್ಸಸ್ ಅಥವಾ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಸೆಟ್ ಕ್ಯಾಟಗರಿ. ಸೊ ಅದ್ರ ಮೇಲೇ ಇನ್ನಷ್ಟು ಉಳಿದ ಅಡ್ಜಸ್ಟ್ಮೆಂಟ್ಗಳಿವೆ, ನೋಡ್ತಾ ಹೋಗೋಣ. ನೆಕ್ಸ್ಟ್ ಒನ್ ಏನಿದೆ ನೋಡಿ, ಔಟ್ಸ್ಟ್ಯಾಂಡಿಂಗ್ ಪ್ರಿಂಟಿಂಗ್ ಬಿಲ್ ಅಂತ ಇದೆ. ಯಾವುದೋ ಒಂದು ಪ್ರಿಂಟಿಂಗ್ ಬಿಲ್ ಅಂದರೆ ಪೇಮೆಂಟ್ ಮಾಡೋದು ಅಂದರೆ ಎಕ್ಸ್ಪೆನ್ಸ್, ಅದು ಔಟ್ಸ್ಟ್ಯಾಂಡಿಂಗ್ ಇದೆಯಂತೆ. ಸೊ ಸೇಮ್ ಇದಕ್ಕೆ ಹೇಗೆ ನಾವು ಇಫೆಕ್ಟ್ ಕೊಡ್ವಲ್ಲ, ಸೇಮ್ ಇಫೆಕ್ಟನ್ನು ನಾವು ಇದಕ್ಕೆ ಕೂಡ ಕೊಡ್ತೀವಿ, ಬಟ್ ಎಕ್ಸ್ಪೆನ್ಸ್ ಹೆಸರು ಬೇರೆ ಅಷ್ಟೇ, ಔಟ್ಸ್ಟ್ಯಾಂಡಿಂಗ್ ಪ್ರಿಂಟಿಂಗ್ ಬಿಲ್. ಆ್ಯಂಡ್ ಸೇಮ್ ಇಫೆಕ್ಟ್ ಇಲ್ಲಿ 600. ಹಾಗೆಯೇ ಇದು ಲಾಸ್ ಬಿಸ್ನೆಸ್ಸಿಗೆ, ಹಾಗಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ ಟು ಔಟ್ಸ್ಟ್ಯಾಂಡಿಂಗ್ ಪ್ರಿಂಟಿಂಗ್ ಬಿಲ್ ₹600 ಇಲ್ಲಿ ಬಂದಿರೋದು ಬರಿತೀವಿ. ನೆಕ್ಸ್ಟ್ ರಿಪೇರ್ಸ್ ಬಿಲ್ಸ್ ಪೇಯೇಬಲ್ ಅಂತ, ಇದೆಲ್ಲ ಕೂಡ ಔಟ್ಸ್ಟ್ಯಾಂಡಿಂಗಿಗೆ ಮತ್ತೊಂದು ಹೆಸರು. ಪೇಯೇಬಲ್ ಅಂದರೆ ಅರ್ಥ ಏನು, ಕೊಡೋದು ಪೆಂಡಿಂಗ್ ಇದೆ ಅಂದರೆ ಔಟ್ಸ್ಟ್ಯಾಂಡಿಂಗ್ ಇದೆ. ಸೊ ನೀವು ಬರೆಯುವಾಗ ರಿಪೇರ್ ಬಿಲ್ಸ್ ಪೇಯೇಬಲ್ ಅಂತಲೇ ಬರಿಬೋದು, ತೊಂದರೆ ಇಲ್ಲ, ಅಥವಾ ಔಟ್ಸ್ಟ್ಯಾಂಡಿಂಗ್ ರಿಪೇರ್ ಬಿಲ್ ಅಂತಲೂ ತೊಗೋಬೋದು. ಸೊ ನಾನಿಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂತಲೇ ತೊಗೋತೀನಿ. ಸೇಮ್ ಇಫೆಕ್ಟನ್ನು ಕೊಡ್ತೀವಿ, ಯಾಕಂದರೆ ಇದು ಕೂಡ ಒಂದು ಲಯಾಬಿಲಿಟಿ. ಆ್ಯಂಡ್ ಲಯಾಬಿಲಿಟಿ ಇನ್ಕ್ರೀಸ್ ಆಗಿರೋದ್ರಿಂದ ಅದಕ್ಕೆ ಇನ್ನೊಂದು ಇಫೆಕ್ಟನ್ನು ನಾವು ಡೆಬಿಟ್ ಸೈಡಲ್ಲಿ ಕೊಡ್ತೀವಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಟು ಔಟ್ಸ್ಟ್ಯಾಂಡಿಂಗ್ ರಿಪೇರ್ ಬಿಲ್ ₹800. ನೆಕ್ಸ್ಟು ಪ್ರೊವೈಡ್ ಫಾರ್ ಇಲೆಕ್ಟ್ರಿಸಿಟಿ ಚಾರ್ಜಸ್, ಹೀಗೆ ಕೊಟ್ಟರು ಕೂಡ ಅದು ಔಟ್ಸ್ಟ್ಯಾಂಡಿಂಗ್ ಇಲೆಕ್ಟ್ರಿಸಿಟಿ ಚಾರ್ಜಸ್ ಅಂತಾನೆ. ಅಂದರೆ ಇಲೆಕ್ಟ್ರಿಸಿಟಿ ಚಾರ್ಜಸನ್ನು ನಾವು ಪೇ ಮಾಡಿಲ್ಲ, ಅದಕ್ಕೆ ಅಮೌಂಟನ್ನು ಪ್ರೊವೈಡ್ ಮಾಡಿ ಅಥವಾ ಎತ್ತಿಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಪೇ ಮಾಡಿಲ್ಲ ಅಂದಮೇಲೆ ಅದು ಔಟ್ಸ್ಟ್ಯಾಂಡಿಂಗ್ ಅಂತ ಅರ್ಥ, ಹಾಗಾಗಿ ಇದಕ್ಕೂ ಕೂಡ ನಾವು ಔಟ್ಸ್ಟ್ಯಾಂಡಿಂಗ್ ಅಂತಲೇ ತೊಗೋತೀವಿ. ಇದಕ್ಕೂ ಕೂಡ ಸೇಮ್ ಇಫೆಕ್ಟ್. ಬ್ಯಾಲೆನ್ಸ್ ಶೀಟಲ್ಲಿ ಲಯಾಬಿಲಿಟಿ ಸೈಡಲ್ಲಿ ತೊಗೋತೀವಿ ಔಟ್ಸ್ಟ್ಯಾಂಡಿಂಗ್ ಇಲೆಕ್ಟ್ರಿಸಿಟಿ ಚಾರ್ಜಸ್ ₹1,500. ಹಾಗೆಯೇ ಇನ್ನೊಂದು ಇಫೆಕ್ಟನ್ನು ರಿವ್ಯಾಲ್ಯೂಯೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ತೊಗೋತೀವಿ ಟು ಔಟ್ಸ್ಟ್ಯಾಂಡಿಂಗ್ ಇಲೆಕ್ಟ್ರಿಸಿಟಿ ಚಾರ್ಜಸ್ $1,500. ಸೊ ನೆಕ್ಸ್ಟ್ ಹೋಗ್ತೀವಿ, ಪ್ರೀಪೇಯ್ಡ್ ರೆಂಟ್ ₹300 ಅಂತ ಇದೆ. ಅಂದರೆ ರೆಂಟು ಪ್ರೀಪೇ ಆಗಿದೆ. ರೆಂಟ್ ಅನ್ನುವಂಥದ್ದು ಒಂದು ಎಕ್ಸ್ಪೆನ್ಸ್, ಅದನ್ನು ಮೊದಲೇ ಪೇ ಮಾಡ್ತಾ ಇದ್ದೀವಿ, ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡ್ತಾ ಇದ್ದೀವಿ. ಸೊ ಆಗಲೇ ಹೇಳಿದೆ ನಾನು, ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಿದ್ರೆ ಅದು ಅಪೋಸಿಟ್ ಕ್ಯಾಟಗರಿ ಆಗುತ್ತೆ, ಅಸೆಟ್ ಆಗುತ್ತೆ. ಸೊ ಕೊಡೋದು ಪೆಂಡಿಂಗ್ ಇದ್ದರೆ ಲಯಾಬಿಲಿಟಿ ಆಗುತ್ತೆ. ಈಗ ಇದು ಪ್ರೀಪೇ ಆಗಿರೋದ್ರಿಂದ ಅಸೆಟ್ ಸೈಡಲ್ಲಿ ತೊಗೋತೀವಿ. ಅಸೆಟಲ್ಲಿ ಆಲ್ರೆಡಿ ಆ ಒಂದು ಐಟಮ್ ಇದ್ದರೆ, ಪ್ರೀಪೇಯ್ಡ್ ರೆಂಟ್ ಅನ್ನುವಂಥ ಐಟಮ್ ಇದ್ದರೆ ಅದಕ್ಕೆ ಆ್ಯಡ್ ಮಾಡಿ ತೊಗೋತೀವಿ. ಬಟ್ ಆ ಥರದ ಐಟಮ್ಗಳು ಯಾವುದೂ ಇರಲಿಲ್ಲ, ಹಾಗಾಗಿ ಸಪ್ರೇಟಾಗಿ ಶೋ ಮಾಡ್ತೀವಿ. ಪ್ರೀಪೇಯ್ಡ್ ರೆಂಟ್ ₹300. ಇದು ಅಸೆಟ್ ಆಗಿರೋದ್ರಿಂದ ಅಸೆಟ್ ಕ್ರಿಯೇಟ್ ಆಗ್ತಾ ಇದ್ದರೆ ನಮಗೆ ಪ್ರಾಫಿಟ್ ಆದಾಗಾಯಿತು, ಹಾಗಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ತೊಗೋತೀವಿ ಬೈ ಪ್ರೀಪೇಯ್ಡ್ ರೆಂಟ್ ₹300. ನೆಕ್ಸ್ಟ್ ನೋಡಿ, ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಕಮಿಷನ್ ರಿಸೀವ್ ಆಗ್ತಾ ಇದೆ ಅಡ್ವಾನ್ಸ್ ಆಗಿ. ಸೊ ರಿಸೀವ್ ಆಗೋದು ಪೆಂಡಿಂಗ್ ಇದ್ದರೆ ಅದು ಅಸೆಟ್ ಅಂತ ನಾವು ತಿಳ್ಕೊಂಡ್ವಿ, ಬಟ್ ರಿಸೀವ್ ಆಗೋದು ಅಡ್ವಾನ್ಸ್ ಆಗಿದ್ದರೆ ಅದು ಅಪೋಸಿಟ್ ಕ್ಯಾಟಗರಿ ಆಗುತ್ತೆ, ಅಂದರೆ ಲಯಾಬಿಲಿಟಿ ಕ್ಯಾಟಗರಿ. ಹಾಗಾಗಿ ಇಲ್ಲಿ ತೊಗೋತೀವಿ ನಾವು. ಇದನ್ನು ಹಾಗೆ ತೊಗೊಳ್ಳೋಣ, ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಥವಾ ಅಡ್ವಾನ್ಸ್ ಕಮಿಷನ್ ಅಂತಲೂ ಬರಿಬೋದು ₹1,000. ಆ್ಯಂಡ್ ಇದು ಲಯಾಬಿಲಿಟಿ ಆಗಿರೋದ್ರಿಂದ ಇನ್ನೊಂದು ಇಫೆಕ್ಟನ್ನು ನಾವು ಲಾಸ್ ಸೈಡಲ್ಲಿ ತೊಗೋತೀವಿ ಅಥವಾ ಡೆಬಿಟ್ ಸೈಡಲ್ಲಿ ತೊಗೋತೀವಿ ಟು ಅಡ್ವಾನ್ಸ್ ಕಮಿಷನ್ ₹1,000. ಲಾಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಇಂಟ್ರೆಸ್ಟ್ ರಿಸೀವೇಬಲ್ ಅಂತ ಇದೆ. ಇಂಟ್ರೆಸ್ಟು ರಿಸೀವ್ಡ್ ಅಂತ ಕೊಟ್ಟರೆ ಅದು ಇನ್ಕಮ್, ರಿಸೀವೇಬಲ್ ಅಂದರೆ ಅರ್ಥ ಏನು, ಬರೋದು ಪೆಂಡಿಂಗ್ ಇದೆ ಅಥವಾ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ. ಇನ್ನೂ ಒಂದು ವರ್ಡ್ ಇದೆ, ಅಕ್ರ್ಯೂಡ್ ಇಂಟ್ರೆಸ್ಟ್ ಅಂತಲೂ ಕರಿತೀವಿ. ಅಂದರೆ ಇನ್ಕಮ್ಗಳು ಪೆಂಡಿಂಗ್ ಇದ್ದರೆ ಅಕ್ರ್ಯೂಡ್ ಅನ್ನೋವಂಥ ವರ್ಡು ಯೂಸ್ ಆಗುತ್ತೆ. ಇಲ್ಲಿ ಇಂಟ್ರೆಸ್ಟ್ ರಿಸೀವೇಬಲ್ ಅಂತ ಕೊಟ್ಟಿದ್ದಾರೆ.
ಸೊ ಹೇಗೆ ಪೇಯೇಬಲ್ ಅಂದರೆ ಪೇ ಮಾಡೋದು ಪೆಂಡಿಂಗ್ ಇದೆಯೋ, ಹಾಗೆ ರಿಸೀವೇಬಲ್ ಅಂದರೆ ರಿಸೀವ್ ಆಗೋದು ಪೆಂಡಿಂಗ್ ಇದೆ ಅಂತ ಅರ್ಥ. ಅಂದರೆ ಅದು ಅಸೆಟ್ ಆಗುತ್ತೆ. ಸೊ ರಿಸೀವ್ ಆಗೋದು ಪೆಂಡಿಂಗ್ ಇದ್ದರೆ ಅಸೆಟ್ ಕ್ಯಾಟಗರಿ. ಹಾಗಾಗಿ ಇಲ್ಲಿ ತಗೊಳ್ಳೋಣ, ಇಟ್ ಈಸ್ ಇಂಟ್ರೆಸ್ಟ್ ರಿಸೀವೇಬಲ್ 900 rupees. ಇನ್ನೊಂದು ಇಫೆಕ್ಟನ್ನು, ಇದು ಅಸೆಟ್ ಆಗಿರೋದ್ರಿಂದ, ಅಸೆಟ್ ಕ್ರಿಯೇಟ್ ಆಗ್ತಾ ಇರೋದ್ರಿಂದ ಪ್ರಾಫಿಟ್ ಸೈಡಲ್ಲಿ ತೊಗೋತೀವಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಅಥವಾ ಕ್ರೆಡಿಟ್ ಸೈಡಲ್ಲಿ. ಸೊ ಬೈ ಇಂಟ್ರೆಸ್ಟ್ ರಿಸೀವೇಬಲ್ 900 rupees. ಸಿಂಪಲ್ ರೈಟ್. ಸೊ ಇದಿಷ್ಟು ಅಡ್ಜಸ್ಟ್ಮೆಂಟ್ಗೆ ಎರಡೆರಡು ಎಫೆಕ್ಟ್ ಎಲ್ಲೆಲ್ಲಿ ಬರುತ್ತೆ, ಯಾಕೆ ಬರುತ್ತೆ ಅನ್ನೋದನ್ನು ಹೇಳಿದ್ದೀನಿ. ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈಗ ಲಾಸ್ಟ್ ಸ್ಟೆಪ್ಪಿಗೆ ಬರ್ತೀವಿ. 1 by 1 ಅಕೌಂಟ್ಗಳನ್ನು ನಾವು ಕ್ಲೋಸ್ ಮಾಡ್ತಾ ಬರಬೇಕಾಗುತ್ತೆ. ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಮೊದಲು ಬ್ಯಾಲೆನ್ಸ್ ಮಾಡ್ತೀವಿ. ಯಾವ ಕಡೆ ಟೋಟಲ್ ಜಾಸ್ತಿ ಇದೆ ನೋಡ್ಕೊಳ್ಳಿ. ಈ ಸೈಡಲ್ಲಿ 28,000 ಬರ್ತಾ ಇದೆ, ಈ ಕಡೆಗೆ 16,000 ಬರ್ತಾ ಇದೆ. ಅಂದರೆ ಪ್ರಾಫಿಟ್ ಸೈಡ್ ಜಾಸ್ತಿ ಇದೆ ಅಲ್ವಾ, ಓವರ್ ಆಲ್ ಪ್ರಾಫಿಟ್ ಆದಾಗಾಯಿತು. ಇದರ ಡಿಫ್ರೆನ್ಸ್ 12,000 ಆಗುತ್ತಲ್ವಾ. ಶಾರ್ಟೇಜ್ ಇರೋ ಕಡೆ ಎಷ್ಟು ಶಾರ್ಟೇಜ್ ಇದೆ ಆ ಅಮೌಂಟನ್ನು ತೊಗೋತೀವಿ, 12,000. ಅಂದರೆ 28,000 ಮೈನಸ್ 16,000 ಮಾಡಿದಾಗ 12,000 ಬಂತು. ಇದಕ್ಕೆ 4 ಲೈನ್ ಮೇಲ್ಗಡೆಯಿಂದ ಶುರು ಮಾಡ್ಕೋತೀವಿ. 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇದನ್ನು ಓಲ್ಡ್ ಪಾರ್ಟ್ನರ್ಸ್ಗೆ ಅವರ ಓಲ್ಡ್ ರೇಷಿಯೋದಲ್ಲಿ ಹಂಚಬೇಕಾಗತ್ತೆ. ಓಲ್ಡ್ ಪಾರ್ಟ್ನರ್ಸ್ ಅಂದರೆ ಬ್ಲ್ಯಾಕ್ ಮತ್ತು ವೈಟ್, ಅವರಿಗೆ ಅವರ ರೇಷಿಯೋ ಅಂದರೆ 3:1. ಸೊ 12,000 ಇನ್ ದ ರೇಷಿಯೋ ಆಫ್ 3:1. 12,000ಅನ್ನು 3:1 ಹಂಚಿದಾಗ 3/4 ಒಬ್ಬನಿಗೆ, 1/4 ಇನ್ನೊಬ್ಬನಿಗೆ ಬರುತ್ತೆ. ಸೊ ಹಂಚಿದಾಗ 9,000 ಮತ್ತು 3,000 ಆಗುತ್ತೆ. ಓಕೆನಾ. ಈ ಅಮೌಂಟ್ ಬ್ಯಾಲೆನ್ಸ್ ಏನು ಬಂದಿದೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಬಂತು. ಇದರ ಅಪೋಸಿಟ್ ಎಂಟ್ರಿನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕೊಡ್ತೀವಿ ನೆಕ್ಸ್ಟ್ ಅಕೌಂಟಲ್ಲಿ. ಸೊ ಅದರ ಅಪೋಸಿಟ್ ಸೈಡ್ಗೆ ಅಂದರೆ ಬೈ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ 9,000 ಆ್ಯಂಡ್ 3,000. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಆಬ್ವಿಯಸ್ಲಿ ಕ್ರೆಡಿಟ್ ಸೈಡೇ ಜಾಸ್ತಿ ಬರುತ್ತೆ ಯೂಶ್ವಲ್ ಆಗಿ. ಮೊದಲು ಬ್ಲ್ಯಾಕ್ ನೋಡೋಣ. ಬ್ಲ್ಯಾಕ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಟೋಟಲ್ 1,02,500 ಬಂದಿದೆ. ಅದನ್ನು ಎರಡು ಕಡೆ ಬರ್ಕೊಂಡ್ವಿ. ಅದರಲ್ಲಿ ಈ ಕಡೆ ಟೋಟಲನ್ನು 9,000ಅನ್ನು ಲೆಸ್ ಮಾಡ್ತೀವಿ. ಸೊ ದಟ್ ಕಮ್ಸ್ ಟು 93,500 ಬ್ಯಾಲೆನ್ಸ್ ಬಂತು. 1 ಲೈನ್ ಮೇಲೆ ಬರೆದ್ವಿ. ಈಗ ನೆಕ್ಸ್ಟ್ ವೈಟ್ ಕಾಲಮನ್ನು ನೋಡ್ತೀವಿ. ವೈಟ್ ಕಾಲಮಲ್ಲಿ ಕ್ರೆಡಿಟ್ ಸೈಡ್ ಟೋಟಲ್ 57,500 ಬಂದಿದೆ. ಅದನ್ನು ಎರಡು ಕಡೆ ಬರ್ಕೋತೀವಿ. ಆ್ಯಂಡ್ ಅದರಲ್ಲಿ 3,000 ಈ ಕಡೆ ಟೋಟಲನ್ನು ಡೆಬಿಟ್ ಸೈಡ್ ಟೋಟಲನ್ನು ಲೆಸ್ ಮಾಡಿದವಾಗ 54,500 ಬರ್ತಾ ಇದೆ ಬ್ಯಾಲೆನ್ಸ್. ನೆಕ್ಸ್ಟು ಗ್ರೀನ್ ಕಾಲಮ್ ನೋಡ್ತೀವಿ. ಗ್ರೀನ್ ಕಾಲಮಲ್ಲಿ ಕ್ರೆಡಿಟ್ ಸೈಡ್ ಟೋಟಲ್ 66,000 ಬರ್ತಾ ಇದೆ. ಸೊ 66,000ಅಲ್ಲಿ ಡೆಬಿಟ್ ಸೈಡ್ ಟೋಟಲ್ 16,000ಅನ್ನು ಲೆಸ್ ಮಾಡಿದ್ರೆ ನಮಗೆ ಬ್ಯಾಲೆನ್ಸ್ 50,000 ಬರ್ತಾ ಇದೆ. ಇದು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗಿರುತ್ತೆ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸುವಂಥದ್ದು. ಸೊ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರಿತೀವಿ. ಆ್ಯಂಡ್ ಈ ಬ್ಯಾಲೆನ್ಸನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೇಕಾಗತ್ತೆ. ಹೊಸ ಬ್ಯಾಲೆನ್ಸ್ ಶೀಟಿನ ಲಯಬಿಲಿಟಿ ಸೈಡಲ್ಲಿ ತೋರಿಸ್ತೀವಿ. ಕ್ಯಾಪಿಟಲ್ಸ್ ಬ್ಲ್ಯಾಕ್, ವೈಟ್ ಆ್ಯಂಡ್ ಗ್ರೀನ್. ಇಲ್ಲಿ ಬಂದಿರೋ ಅಮೌಂಟ್ಗಳನ್ನು ನಾನು ಇಲ್ಲಿ ಬರಿತಾ ಹೋಗ್ತೀನಿ. 93,500, 54,500 ಆ್ಯಂಡ್ 50,000. ಇದರ ಟೋಟಲ್ ಮಾಡ್ತೀವಿ. ಟೋಟಲನ್ನು ಔಟರ್ ಕಾಲಮಲ್ಲಿ ಬರಿತೀವಿ. ಸೊ ಟೋಟಲ್ 1,98,000 ಬರ್ತಾ ಇದೆ ಕ್ಯಾಪಿಟಲ್. ಈಗ ನೆಕ್ಸ್ಟ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ, ಕ್ಯಾಶ್ ಅಕೌಂಟನ್ನು. ಸೊ ಕ್ಯಾಶ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ ನೋಡಿ, 80,000 ಬರ್ತಾ ಇದೆ ಟೋಟಲ್. ಸೊ 80,000 ಡೆಬಿಟ್ ಟೋಟಲಲ್ಲಿ ಕ್ರೆಡಿಟ್ ಟೋಟಲ್ 8,000ಅನ್ನು ಲೆಸ್ ಮಾಡಿದ್ರೆ ಬ್ಯಾಲೆನ್ಸ್ 72,000 ಬರ್ತಾ ಇದೆ. ಆ್ಯಂಡ್ ಹಿಂದ್ಗಡೆ ನಾವು ಇದಕ್ಕೆ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರಿತೀವಿ. ಇದು ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಬೇಕಾಗಿದ್ದು, ಬಟ್ ಕ್ಯಾಶ್ ಅನ್ನೋದು ಒಂದು ಅಸೆಟ್ ಆಗಿರೋದನ್ನು ಅಸೆಟ್ ಸೈಡಲ್ಲಿ ತೋರಿಸ್ತೀವಿ. ಇಲ್ಲಿ ಲಾಸ್ಟ್ ಐಟಮ್ ಆಗಿ ತೋರಿಸೋಣ. ಕ್ಯಾಶ್ ಇನ್ ಹ್ಯಾಂಡ್, ಇಲ್ಲಿ ಬಂದಿರೋ ಬ್ಯಾಲೆನ್ಸ್ ಅಂದರೆ 72,000ಅನ್ನು ಇಲ್ಲಿ ತಗೋತೀವಿ. ಅಲ್ಲಿಗೆ ನಾವು ಎಲ್ಲ ಅಕೌಂಟ್ಗಳನ್ನು ಬ್ಯಾಲೆನ್ಸ್ ಮಾಡಿ ಈಗ ಬ್ಯಾಲೆನ್ಸ್ ಶೀಟಿಗೆ ಬಂದಿದ್ದೀವಿ. ಬ್ಯಾಲೆನ್ಸ್ ಶೀಟಲ್ಲಿ ಎಲ್ಲ ಇನ್ನರ್ ಕಾಲಮ್ಗಳು ಕ್ಲೋಸ್ ಆಗಿ ಔಟರ್ ಕಾಲಮ್ಗೆ ಅಮೌಂಟ್ ಬಂದಿದೆಯಾ ಒಂದ್ಸಲ ಚೆಕ್ ಮಾಡ್ಕೋತೀವಿ. ಸೊ ಆಲ್ಮೋಸ್ಟ್ ಎಲ್ಲದನ್ನು ನಾವು ಕ್ಲೋಸ್ ಮಾಡಿದ್ದೀವಿ ನೋಡಿ. ಸೊ ಈ ರೀತಿ ಕ್ಲೋಸ್ ಆಗಿದೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಟೋಟಲ್ ಮಾಡಿ. ಲಯಬಿಲಿಟಿ ಸೈಡ್ ಟೋಟಲ್ ನೋಡಿದಾಗ 2,43,500 ಬರ್ತಾ ಇದೆ. ಆ್ಯಂಡ್ ಅಸೆಟ್ ಸೈಡ್ ಟೋಟಲ್ ಮಾಡಿದಾಗ ಅದು ಕೂಡ 2,43,500 ಬರ್ತಾ ಇದೆ. ಸೊ ಟ್ಯಾಲಿಡ್ ರೈಟ್. ಈ ರೀತಿಯಾಗಿ ಎಷ್ಟೇ ಅಡ್ಜಸ್ಟ್ಮೆಂಟ್ಗಳನ್ನು ಕೊಟ್ಟರು ಕೂಡ ನಾವು ಲಾಜಿಕನ್ನು ತಿಳ್ಕೊಂಡು ಅದಕ್ಕೆ ಎರಡೆರಡು ಇಫೆಕ್ಟ್ ಎಲ್ಲಿ ಹೋಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿಯಾಗಿ ಇದಕ್ಕೆ ಸೊಲ್ಯೂಷನ್ ಮಾಡ್ಬೋದು. ಸೊ ಇವತ್ತಿನ ಈ ಸೆಷನ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಸೊ ಈ ಎಲ್ಲ ಅಡ್ಜಸ್ಟ್ಮೆಂಟ್ಗಳನ್ನ ಸಮ್ ಅಪ್ ಮಾಡೋದಕ್ಕೆ, ರಿವಿಷನ್ ಮಾಡೋದಕ್ಕೆ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದರ ನೀಡಿರುವಂಥ ನಿಮ್ಮ ಫ್ರೆಂಡ್ಗೆ ಕೂಡ ಇದನ್ನು ಶೇರ್ ಮಾಡಿ. ಆ್ಯಂಡ್ ಅಕೌಂಟೆನ್ಸಿನ ಹೀಗೆ ತುಂಬ ಈಸಿಯಾಗಿ ಕಲಿಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೆ ಇದರಲ್ಲಿ ಮತ್ತಿನ್ನೇನಾದರೂ ಡೌಟ್ಸ್ಗಳು ಇದ್ದರೆ ನೀವು ನಿಮ್ಮ ಕಮೆಂಟ್ ಮೂಲಕ ಅದನ್ನು ನಮಗೆ ತಿಳಿಸ್ಬೋದು. ಅಥವಾ ಇನ್ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋಸ್ಗಳು ಬೇಕಿದ್ರೆ, ಇನ್ಯಾವುದಾದ್ರೂ ಕಾನ್ಸೆಪ್ಟ್ಗಳು ಅರ್ಥ ಆಗಿಲ್ಲ ಅಂದರೆ ಪ್ರತಿಯೊಂದನ್ನು ಕೂಡ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು. ನಾನು ಖಂಡಿತ ರೆಸ್ಪಾಂಡ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನು ಎಂಡ್ ಮಾಡ್ತಾ ಇದ್ದೀನಿ. ಐ ವಿಲ್ ಬಿ ಬ್ಯಾಕ್ ವಿತ್ ನೆಕ್ಸ್ಟ್ ಪಾರ್ಟ್ ವೆರಿ ಸೂನ್. ಅಂಟಿಲ್ ದೆನ್ ಎಂಜಾಯ್ ದ ಲರ್ನಿಂಗ್.